ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ನೆರೆದಿರುವಂತಹ ಅನೇಕ ದೇವತಾ ಸನ್ನಿಧಾನಗಳಿಗೆ, ಅದೇ ರೀತಿಯಾಗಿ ವಿಜಯೇಂದ್ರ ಸ್ವಾಮಿಗಳವರೇ ಮೊದಲಾದ ಮಹಾನುಭಾವರ ಚರಣಕಮಲಗಳಿಗೆ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನಾ ಪುರಸ್ಸರವಾಗಿ ನಮಸ್ಕಾರಾದಿಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲೆ ಅನೇಕ ಜನ ಪೀಠಾಧಿಪತಿಗಳಿದ್ದಾರೆ, ಅವರನ್ನೆಲ್ಲ ಅಭಿನಂದಿಸಿ, ವೇದಿಕೆಯ ಮುಂಭಾಗದಲ್ಲಿ ನಾಡಿನ ಹಿರಿಯ ವಿದ್ವಾಂಸರುಗಳು, ಸಾಧಕರುಗಳು, ಯುವ ವಿದ್ವಾಂಸರು ಎಲ್ಲರಿದ್ದಾರೆ. ಅವರನ್ನೆಲ್ಲರನ್ನೂ ಅಭಿನಂದಿಸಿ, ವಿಷಯವನ್ನು ಸಮಯ ಸ್ವಲ್ಪ ಕಮ್ಮಿ ಇರೋಣದರಿಂದ, ಕಾರ್ಯಕ್ರಮಕ್ಕೆ ನಾವುಗಳು ತಡವಾಗಿ ಬಂದದ್ದರಿಂದ ವಿದ್ವಾಂಸರಿಗೆ ಸ್ವಲ್ಪ ಕಾರ್ಯಕ್ರಮದಲ್ಲಿ ವಿಳಂಬ ಉಂಟಾಗಿದೆ. ಅದಕ್ಕೆ ನಾವು ಚಿಂತೆಯನ್ನು ವ್ಯಕ್ತಪಡಿಸ್ತಾ, ಎಷ್ಟು ಬೇಕೋ ಅಷ್ಟಷ್ಟೇ ಪ್ರಾಸ್ತಾವಿಕವಾಗಿ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಲಾಗುತ್ತೆ. ಇದು ಮಧ್ವ ಸಿದ್ಧಾಂತದಲ್ಲಿ ತುಂಬ ವಿಶಿಷ್ಟವಾದಂತಹ ಒಂದು ವಿಷಯ. ಇದು ಕೇವಲ 1 ಗಂಟೆ 2 ಗಂಟೆಯಲ್ಲಿ ಮುಗಿಯುವಂಥ ವಿಷಯವೂ ಅಲ್ಲ. ವಿಷಯದ ಪ್ರಸ್ತಾವನೆಯನ್ನು ಮಾಡಿ ಎಷ್ಟೆಷ್ಟು ಸಮಯ ಇರುತ್ತೋ ಅಷ್ಟನ್ನು ಎಲ್ಲ ವಿದ್ವಾಂಸರು ಸಹೃದಯತೆಯಿಂದ ಒಬ್ಬರ ನಂತರದಲ್ಲಿ ಒಬ್ಬರು ಚರ್ಚೆ ಮಾಡ್ತಾ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಪರಸ್ಪರ ಟಿಪ್ಪಣಿಗಳಲ್ಲಿ, ಟೀಕೆಗಳಲ್ಲಿ, ಮೂಲ ಗ್ರಂಥಗಳಲ್ಲಿ ಇರುವಂತಹ ಮೇಲ್ನೋಟಕ್ಕೆ ತೋರುವ ವಿರೋಧಗಳನ್ನು ಯಾವ ರೀತಿ ಪರಿಹಾರ ಮಾಡಬಹುದು ಅನ್ನೋದನ್ನು ಎಲ್ಲರೂ ಚಿಂತನೆ ಮಾಡೋಣ. ಎಲ್ಲ ಟಿಪ್ಪಣಿಕಾರರು ಕೂಡ ನಮಗೆಲ್ಲ ಮಾನ್ಯರು. ಯಾವುದೋ ಒಂದು ಟಿಪ್ಪಣಿಯಲ್ಲಿ ಈ ರೀತಿ ಇದೆ ಅಂತಂದ ಕ್ಷಣಕ್ಕೆ ಅವರ ಬಗ್ಗೆ ಅಸಡ್ಡೆಯಾಗಲಿ, ಅಗೌರವವಾಗಲಿ, ಅಥವಾ ಅವರಿಗೆ ಆ ವಿಷಯ ಗೊತ್ತಿಲ್ಲ ಅಂತನ್ನುವಂಥ ಭಾವನೆ ಯಾವ ವಿದ್ವಾಂಸರಿಗೂ ಇಲ್ಲ, ಪ್ರಸ್ತಾವನೆ ಮಾಡುವಂತಹ ನಮಗಂತೂ ಮೊದಲೇ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಎಲ್ಲ ಟಿಪ್ಪಣಿಕಾರರು ಕೂಡ ನಮಗೆ ಮಾನ್ಯರಾಗಿದ್ದಾರೆ. ಅವರ ಅಭಿಪ್ರಾಯ ಭೇದಗಳು ಯಾವ್ಯಾವ ಹಿನ್ನೆಲೆಯಲ್ಲಿ ಅವರದ್ದು ಬೇರೆ ಬೇರೆ ಅಭಿಪ್ರಾಯಗಳು ಹೊರಟಿದೆ ಎಂಬುದನ್ನು ವಿದ್ವಾಂಸರ ಚರ್ಚೆಯಿಂದ ವಾದೇ ಜಾಯತೆ ತತ್ವಬೋಧ ಅಂತ ಒಂದು ವಿಶೇಷವಾಗಿ ಸಾರಸ್ವತ ಪ್ರಪಂಚಕ್ಕೆ ಲಾಭವಾಗಲಿ ಎಂಬುವ ದೃಷ್ಟಿಯಿಂದ ಈ ಚರ್ಚಾಗೋಷ್ಠಿ ಅನ್ನುವಂಥದ್ದನ್ನು ನಮ್ಮ ಸ್ವಾಮಿಗಳು, ಅದರಲ್ಲಿ ನಮ್ಮ ಮಧ್ವ ಸಿದ್ಧಾಂತದ ಆಚಾರ್ಯರ ಅನುಯಾಯಿಗಳ ಪೀಠದಲ್ಲಿ ಅತ್ಯಂತ ಹಿರಿಯರು, ಜ್ಞಾನ ವಯೋವೃದ್ಧರಾಗಿ ಇವತ್ತು 10 ಜನ ಪೀಠಾಧಿಪತಿಗಳನ್ನು ಸಾರಸ್ವತ ಪ್ರಪಂಚಕ್ಕೆ ವಿದ್ಯಾದಾನ ಮಾಡುವ ಮೂಲಕ ಕೊಡುಗೆಯಾಗಿತ್ತಂತಹ ಮಹಾನುಭಾವರಾದ ವಿದ್ಯಾಮಾನ್ಯ ತೀರ್ಥರ ಒಂದು ಗರಡಿಯಲ್ಲಿ ತಯಾರಾದಂತಹವರು, ಪ್ರಸ್ತುತ ಪಲಿಮಾರು ಮಠದ ಹಿರಿಯ ಶ್ರೀಪಾದಂಗಳವರು, ಅವರ ಗರಡಿಯಲ್ಲಿ ತಯಾರಾಗ್ತಾ ಇದ್ದಂತಹವರು ಅವರ ಶಿಷ್ಯರು ವಿದ್ಯಾರಾಜೇಶ್ವರ ತೀರ್ಥರು. ಅದೇ ರೀತಿಯಾಗಿ ಅಧಮಾರು ಮಠದ ಈಶಪ್ರಿಯ ತೀರ್ಥರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ವಿದ್ಯಾಮಾನ್ಯ ತೀರ್ಥರಿಗೆ ಪ್ರವಚನಗಳಕ್ಕಿಂತಲೂ ವಾಕ್ಯಾರ್ಥಗಳಲ್ಲಿಯೇ ಅವರಿಗೆ ಹೆಚ್ಚಿನ ಆಸಕ್ತಿ. ವಾಕ್ಯಾರ್ಥ ಮಾಡಿದರೆ ಅವರಿಗೆ ತುಂಬ ಸಂತೋಷ. ಹಾಗಾಗಿ ವಿದ್ಯಾಮಾನ್ಯ ತೀರ್ಥರ ವೇದಿಕೆ ಆದ್ದರಿಂದ ಇಲ್ಲಿ ವಾಕ್ಯಾರ್ಥವನ್ನು ನಾವು ಮಾಡೋಣದ್ರಿಂದ ಅವರು ಅವರ ಅಂತರ್ಯಾಮಿಯಾದಂಥ ಭಗವಂತನು ಪ್ರೀತನಾಗ್ತಾನೆ ಅಂತ ನಾವು ಭಾವಿಸ್ತಾ ಈ ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಪ್ರಸ್ತಾಪ ಮಾಡ್ತೇವೆ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಅನೇಕ ಪ್ರಮೇಯಗಳನ್ನು ಹೇಳುವ ಹಿನ್ನೆಲೆಯಲ್ಲಿ ಪ್ರಮಾಣತ್ರಯವನ್ನು ಹೇಳಿದ್ದಾರೆ. ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬುದಾಗಿ. ಆ ಆಗಮ ಅನ್ನುವಂತಹದ್ದು ಶಬ್ದರೂಪವಾದದ್ದು. ಆ ಶಬ್ದರೂಪವಾದಂತಹ ಆಗಮ 2 ಬಗೆಯಾದದ್ದು, ಅಪೌರುಷೇಯ ಆಗಮ, ಪೌರುಷೇಯ ಆಗಮ ಎಂಬುದಾಗಿ. ಅವುಗಳಲ್ಲಿ ಅಪೌರುಷೇಯಾಗಮ ವೇದಗಳನ್ನು ಅಪೌರುಷೇಯಾಗಮ ಅಂತ ಗುರುತಿಸಿದ್ದಾರೆ. ಅಂತಹ ವೇದಗಳು ಶಾಖೋಪಶಾಖೆಗಳಿಂದ ಕೂಡಿರತಕ್ಕಂಥದ್ದು. ಸಾಂಗ ಒಂದು ವೇದವನ್ನು ಷಡಂಗ ಸಹಿತವಾದಂತಹ ವೇದದ ಅಧ್ಯಯನ, ಅಧ್ಯಾಪನಾದಿ ಕ್ರಮಗಳು ಪ್ರಪಂಚದಲ್ಲಿ, ಸಾರಸ್ವತ ಪ್ರಪಂಚದಲ್ಲಿ, ವೈದಿಕ ಪ್ರಪಂಚದಲ್ಲಿ ಮೂಡಿ ಬಂದಿದೆ. ಅಂತಹ ವೇದಗಳು ಬಗ್ಗೆ ಆಚಾರ್ಯರ 2 ಪ್ರಧಾನವಾದಂತಹ ಪ್ರಕರಣಗಳಲ್ಲಿ ಒಂದು ಪೂರ್ವ ಪ್ರಕರಣ ತತ್ವಸಂಖ್ಯಾನ. ಈ ತತ್ವಸಂಖ್ಯಾನ ಪ್ರಕರಣದಲ್ಲಿ
ನಿತ್ಯಾವೇದ ಪುರಾಣಾದ್ಯ ಕಾಲ ಪ್ರಕೃತಿರೇವಚ ಎಂಬುವಂತಹ ಪದ್ಯದಿಂದ ಪುರಾಣಗಳನ್ನು ನಿತ್ಯ ಎಂಬುದಾಗಿ ಕರೆದಿದ್ದಾರೆ, ಆ ವೇದಗಳನ್ನು. ಇನ್ನು ತತ್ವ ನಿರ್ಣಯದಲ್ಲಿ ಈ ಸಂದರ್ಭದಲ್ಲಿ ತತ್ವಸಂಖ್ಯಾನಕ್ಕೆ ಟೀಕೆಯನ್ನು ಬರೆಯುವಾಗ ಜಯತೀರ್ಥಗುರು ಸಾರ್ವಭೌಮರು ನಿತ್ಯತ್ವನ್ನಾಮ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ವೇದ ಅನ್ನುವಂತಹದ್ದು ಉಪಲಕ್ಷಣ ಅಂತ. ಉಪಲಕ್ಷಣೆಯ ಪಂಚಾಶದ್ ವರ್ಣಗಳು ಅವ್ಯಾಕೃತಾಕಾಶಗಳನ್ನು ಕೂಡ ಇಲ್ಲಿ ನಾವು ತಗೊಳ್ಬೇಕು ಅಂತ ಇಲ್ಲಿ ಟೀಕೆಯಲ್ಲಿ ತಥಾತ್ವಾಭಾವಾತ್ ಅಂತ. ಇದೇ ಟೀಕಾಚಾರ್ಯರು ತತ್ವ ನಿರ್ಣಯದ ಟೀಕೆಯಲ್ಲಿ ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ ಎಂಬುದಾಗಿ ವೇದಗಳಿಗೆ ಕೂಟಸ್ಥ ನಿತ್ಯತ್ವವನ್ನು ನಿಷೇಧ ಮಾಡಿದ್ದಾರೆ. ಈ ಮೇಲ್ನೋಟಕ್ಕೆ ತತ್ವಸಂಖ್ಯಾನ ಟೀಕೆಗೂ ತತ್ವನಿರ್ಣಯ ಟೀಕೆಗೂ ಆಪಾತತಃ ವಿರೋಧ ಅನ್ನುವಂಥದ್ದು ತೋರಿಬರುತ್ತೆ. ಅಲ್ಲಿ ನಿಷೇಧ ಮಾಡುವಂತಹ ಕೌಟಸ್ಥ್ಯ ಎಂಥದ್ದು, ಇಲ್ಲಿ ವಿಧಾನ ಮಾಡುವಂತಹ ಒಪ್ಪಿಕೊಳ್ಳುವಂತಹ ನಿತ್ಯತ್ವ ವೇದಗಳಿಗೆ ಎಂಥದ್ದು ಅನ್ನುವಂತಹದ್ದು ಇಲ್ಲಿ ಪ್ರಧಾನವಾದ ಒಂದು ಚರ್ಚೆ. ಈ ಸಂದರ್ಭದಲ್ಲಿ ಅನೇಕ ಅವಾಂತರ ಪ್ರಶ್ನೆಗಳು ಇಲ್ಲಿ ಮೂಡಿ ಬರ್ತವೆ. ಒಟ್ಟಿನಲ್ಲಿ ಈ ತತ್ವನಿರ್ಣಯ ಮತ್ತು ತತ್ವಸಂಖ್ಯಾನಗಳ ಮತ್ತು ಟೀಕೆಗಳ ವಿರೋಧವನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನುವಂಥದ್ದು. ಇನ್ನು ತತ್ವಸಂಖ್ಯಾನದ ಟೀಕೆಯಲ್ಲಿ ಉಪಲಕ್ಷಣ ಅನ್ನುವಂತಹ ಪದಕ್ಕೆ ಜಹಲ್ಲಕ್ಷಣ ಎಂದ ಅರ್ಥ ಅಂತ ಹೇಳಿ, ಆದ್ದರಿಂದ ವೇದ ಅಂತಂದರೆ ಇಲ್ಲಿ ವರ್ಣಗಳು ಅಂತ ಇಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ. ಈ ವರ್ಣಗಳು ಅಂತ ಹೇಳಿದ್ದಾಯಿತು. ತತ್ವನಿರ್ಣಯ ಟೀಕೆಯಲ್ಲಿ ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂಬುರುಮಃ ಅಂತ ಕೌಟಸ್ಥ್ಯವನ್ನು ನಿಷೇಧ ಮಾಡ್ತಾ ಇದ್ದಾರಲ್ಲಿ. ಇಲ್ಲಿ ಇದಕ್ಕೆ ಹೇಗೆ ಹೊಂದಾಣಿಕೆಯನ್ನು ಮಾಡಬೇಕು ಎಂಬುದನ್ನು ನಾವು ನೋಡಬೇಕು. ಇನ್ನು ಈ ತತ್ವನಿರ್ಣಯ ಟೀಕೆಯಲ್ಲಿ ಟೀಕಾಕೃತ್ಪಾದರೆ ಅತಃ ಸರ್ವೇ ವೇದಾ ವರ್ತಮಾನತೆಯ ಈಶ್ವರೇಣ ಅನುಭೂಯಂತೆ ಅಂಥೇಳಿ ಈಶ್ವರ ಬುದ್ಧಿಗತವಾದಂತಹ ಕ್ರಮವು ಕೂಟಸ್ಥ ನಿತ್ಯತ್ವ ಕ್ರಮಕ್ಕೆ ಕೂಟಸ್ಥ ನಿತ್ಯತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ತತ್ವಸಂಖ್ಯಾನದಲ್ಲಿ ವೇದ ಅನ್ನುವಂತಹ ಪದಕ್ಕೆ ಲಕ್ಷಣ ಮಾಡುವಂತಹ ಅವಶ್ಯಕತೆ ಏನಿದೆ? ಎಲ್ಲಿ ಮುಖ್ಯಾರ್ಥಕ್ಕೆ ಬಾಧ ಅನ್ನುವಂಥದ್ದಿದೆ ಅಲ್ಲೇ ಲಕ್ಷಣ ಅನ್ನುವಂಥದ್ದು. ಉದಾಹರಣೆಗೆ ವಿದ್ವಾಂಸರಿಗೆ ಗೊತ್ತಿದೆ, ಗಂಗಾಯಾಮ್ ಘೋಷಃ ಅನ್ನುವಂಥ ಅಲ್ಲಿ ಪ್ರವಾಹದಲ್ಲಿ ಘೋಷ ಎಂಬುವಂಥದ್ದು ಬಾಧಿತ. ಆದ್ದರಿಂದ ತೀರೇ ಲಕ್ಷಣ ಅಂತೇಳಿ ಲಕ್ಷಣ ಮಾಡಿ ತೀರವೃತ್ತಿತ್ವ ಅನ್ನುವಂಥದ್ದು ಘೋಷಕ್ಕೆ ಯಾವ ರೀತಿಯಾಗಿ ಹೇಳಿ ಅಲ್ಲಿ ನಿರ್ವಾಹ ಮಾಡ್ತೇವೋ ಆ ರೀತಿಯಾಗಿ ಇಲ್ಲಿ ಮುಖ್ಯಾರ್ಥಕ್ಕೇನು ಬಾಧ ಅನ್ನುವಂಥದ್ದಿಲ್ಲ. ಹೀಗಿದ್ದರೂ ಕೂಡ ಲಕ್ಷಣವನ್ನು ಮಾಡುವಂತಹ ಅವಶ್ಯಕತೆ ಏನಿದೆ? ಮುಖ್ಯಾರ್ಥ ಅನುಪಪತ್ತಿ ಏನೂ ಇಲ್ಲ. ಹೀಗಿದ್ದಾಗ ಲಕ್ಷಣ ಅನ್ನುವಂಥದ್ದು ಯಾಕೆ ಮಾಡಬೇಕು ಅನ್ನುವಂಥದ್ದು ಮತ್ತೊಂದು ಅವಾಂತರ ವಿಷಯ. ಇದೇ ಸಂದರ್ಭದಲ್ಲಿ ತತ್ವಸಂಖ್ಯಾನಕ್ಕೆ ಅನೇಕ ಮಹಾನುಭಾವರು ವ್ಯಾಖ್ಯಾನಗಳನ್ನು ಬರೆಯುವಾಗ ಶ್ರೀ ಪಾಂಡುರಂಗಿಯವರು ಕೌಟಸ್ಥ್ಯವನ್ನು ಇಲ್ಲಿ ತತ್ವಸಂಖ್ಯಾನದಲ್ಲಿ ಲಕ್ಷಣವನ್ನು ಸ್ವೀಕಾರ ಮಾಡಿ ತತ್ವನಿರ್ಣಯದಲ್ಲಿ ಲಕ್ಷಣವನ್ನು ಆಶ್ರಯಿಸಿದ್ದಾರೆ. ಅಲ್ಲಿ ತತ್ವಸಂಖ್ಯಾನದ ಟಿಪ್ಪಣಿಯಲ್ಲಿ ಲಕ್ಷಣವನ್ನು ಮಾಡಿ ತತ್ವ ನಿರ್ಣಯದ ಟಿಪ್ಪಣಿಯಲ್ಲಿ ಕ್ರಮಕ್ಕೂ ಕೂಡ ಕೂಟಸ್ಥವನ್ನು ಸಮರ್ಥನೆ ಮಾಡಿದ್ದಾರೆ. ಹೀಗಿರುವಾಗ ಒಂದು ಕಡೆಗೆ ಲಕ್ಷಣವನ್ನು ಆಶ್ರಯಿಸೋದು, ಒಂದೊಂದು ಕಡೆಗೆ ಲಕ್ಷಣವನ್ನು ಆಶ್ರಯಿಸದೆ ಕ್ರಮಕ್ಕೂ ಕೂಡ ನಿತ್ಯತ್ವವನ್ನು ಹೇಳಿದ್ದಾರೆ. ಇದು ಯಾವ ರೀತಿ ಇದನ್ನು ಹೊಂದಾಣಿಕೆ ಮಾಡಬೇಕು ಅನ್ನುವಂಥದ್ದು ವಿದ್ವಾಂಸರು ಇಲ್ಲಿ ಚರ್ಚಿಸಬೇಕಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಉಪಲಕ್ಷಣ ಅನ್ನುವಂತಹ ಪದ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಉಪಲಕ್ಷಣೆಯ ಅವ್ಯಾಕೃತಾಕಾಶ ಪಂಚಾಶದ್ವರ್ಣಗಳನ್ನು ತಗೊಳ್ಬೇಕು ಅಂತ. ಅಜಹಸ್ವಾರ್ಥ ಲಕ್ಷಣ ಎಂಬುದಲ್ಲಿ ಇಲ್ಲಿ ಪ್ರಸ್ತುತವಾಗಿದೆ. ಆದರೆ ಜಹಲ್ಲಕ್ಷಣ ಪ್ರಸಿದ್ಧಿ, ಜಹಲ್ಲಕ್ಷಣದಲ್ಲಿ ಉಪಲಕ್ಷಣ ಎಂಬುದಕ್ಕೆ ಪ್ರಸಿದ್ಧಿ ಇಲ್ಲ. ಹೀಗಿದ್ದರೂ ಕೂಡ ಗಂಗಾಪದೇನ ತೀರಂ ಲಕ್ಷಯತಿ ಎಂಬುದಾಗಿ ಪ್ರಯೋಗವಿದೆಯೇ ಹೊರತು ತೀರಂ ಉಪಲಕ್ಷಯತಿ ಎಂಬುದಾಗಿ ಪ್ರಯೋಗ ಇಲ್ಲ. ಈ ಸಂದರ್ಭದಲ್ಲಿ
ಜಹಲ್ಲಕ್ಷಣವನ್ನು ಸ್ವೀಕರಿಸಬಹುದೇ ಎಂಬುದನ್ನು ವಿದ್ವಾಂಸರು ಚರ್ಚೆ ಮಾಡಬೇಕು. ಇನ್ನು ಕೆಲವರು ವೇದ ಎಂಬುದಕ್ಕೆ ಲಕ್ಷಣವನ್ನು ಕೂಟಸ್ಥತ್ವೇ ವೇದದ ನಿತ್ಯತ್ವವನ್ನು ಪರಿಷ್ಕಾರ ಮಾಡುವಾಗ ಕೂಟಸ್ಥತ್ವೇ ಸತಿ ಆದ್ಯಂತ ಶೂನ್ಯತ್ವಂ ಅಂತ ದ್ವಿದಳಾತ್ಮಕವಾದಂತಹ ಲಕ್ಷಣವನ್ನು ಇಲ್ಲಿ ಒಪ್ಪಿಕೊಂಡಿದ್ದಾರೆ. ಆದರೆ ಮತ್ತೆ ಕೆಲವರು ಆದ್ಯಂತ ಶೂನ್ಯತ್ವಂ ಅಂತ ವೇದ ನಿತ್ಯತ್ವಂ ಅಂತ ಹೇಳಿ ಕೂಟಸ್ಥತ್ವ ಎಂಬುವಂಥದ್ದು ಅದು ಉಪಪಾದಕ ಅಂತ ಹೇಳಿದ್ದಾರೆ ಹೊರತು ಲಕ್ಷಣ ಘಟಕ ಅಂತ ಕೆಲವರು ಅದನ್ನು ಒಪ್ಪಲಿಲ್ಲ. ಹೀಗಾಗಿ ವೇದ ನಿತ್ಯತ್ವದ ಪರಿಷ್ಕಾರವನ್ನು ಮಾಡುವಾಗ ದಳದ್ವಯಾತ್ಮಕವಾದಂತಹ ಲಕ್ಷಣವೋ ಅಥವಾ ಆದ್ಯಂತ ಶೂನ್ಯತ್ವಂ ಮಾತ್ರ ವೇದ ನಿತ್ಯತ್ವಂ ಅಂತ ಈ ರೀತಿಯಾಗಿ ಪರಿಷ್ಕಾರ ಮಾಡಬೇಕು ಎಂಬುವಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ವಂಶಪಲ್ಲಿ ಆಚಾರ್ಯರು ತಮ್ಮ ತತ್ವನಿರ್ಣಯ ಟಿಪ್ಪಣಿಯಲ್ಲಿ ಈಶ್ವರೀಯ ಕ್ರಮವು ಸೇರಿದಂತೆ ಎಲ್ಲ ಕ್ರಮಗಳು ಕೂಡ ಜನ್ಯ ಅಂತ ಹೇಳಿದ್ದಾರೆ. ಇದನ್ನು ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು? ಈಶ್ವರೀಯ ಕ್ರಮಕ್ಕೆ ಜನ್ಯತ್ವವನ್ನು ಒಪ್ಪಿದರೆ ಅಲ್ಲಿ ಜನಕ ಯಾವುದು ಎಂಬುವಂತಹ ಒಂದು ಪ್ರಶ್ನೆಯೂ ಕೂಡ ನಮ್ಮಲ್ಲಿ ಮೂಡುತ್ತೆ. ಕ್ರಮಜನ್ಯತ್ವ ಪಕ್ಷಕ್ಕೆ ತತ್ವನಿರ್ಣಯ ಟಿಪ್ಪಣಿಯಲ್ಲಿ ವ್ಯಾಸತತ್ವಜ್ಞ ತೀರ್ಥರು ಅನೇಕ ಅಲ್ಲಿ ವಾದಕಗಳನ್ನೆಲ್ಲ ಹೇಳಿ ಆ ವಾದವನ್ನು ವಿಮರ್ಶೆ ಮಾಡಿದ್ದಾರೆ. ಅಲ್ಲಿರುವಂತಹ ವಿಮರ್ಶೆಯನ್ನು ಕ್ರಮಜನ್ಯತ್ವವನ್ನು ಒಪ್ಪುವಂತಹವರು ಯಾವ ರೀತಿಯಾಗಿ ನಾವಿಲ್ಲಿ ಅದನ್ನು ಸಮನ್ವಯವನ್ನು ಮಾಡಬೇಕು ಎಂಬುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಕ್ರಮಜನ್ಯತ್ವವನ್ನು ಒಪ್ಪುವಂತಹ ಪಕ್ಷದಲ್ಲಿ ಶ್ರೀ ಪಾಂಡುರಂಗಿಯವರ ಈಶ್ವರೀಯ ಕ್ರಮವು ಕೂಡ ಅಜನ್ಯ ಅಂತ ಸಮರ್ಥನೆ ಮಾಡಿದ್ದಾರಲ್ಲ, ಅದರ ಸಾಮರಸ್ಯವನ್ನು ಯಾವ ರೀತಿ ನಾವು ಕೂಡಿಸಬೇಕು. ಇನ್ನು ಶ್ರೀ ಸತ್ಯನಾಥ ತೀರ್ಥರು ಅಭಿನವ ತಾಂಡವದಲ್ಲಿ ವೇದದ್ವೈವಿಧ್ಯವ ಪಕ್ಷವನ್ನು ಅಲ್ಲಿ ಹೇಳಿದ್ದಾರೆ, ಅನುವಾದ ಮಾಡಿದ್ದಾರೆ. ಈ ಅನುವಾದ ಮಾಡಿ ಅಲ್ಲಿ ವಿಮರ್ಶೆ ಮಾಡಿದ್ದಾರೆ. ಮಾಡುವಾಗ ಈ ವೇದದ್ವೈವಿಧ್ಯ ಪಕ್ಷವನ್ನು ಒಪ್ಪುವವರು ಯಾರು ಎಂಬುವಂಥದ್ದನ್ನು ನಾವಿಲ್ಲಿ ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಶಬ್ದಸ್ಯ ಬುದ್ಧಿಘಟಿತತ್ವೇ ಶಬ್ದಸ್ಯ ಅಶ್ರವಣತ್ವ ಪ್ರಸಂಗ ಅಂತೆಲ್ಲ ಹೇಳಿ ಅಲ್ಲಿ ಆಪಾದಿಸಿ ಇದು ಯಾರ ಪಕ್ಷ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಒಂದೊಮ್ಮೆ ಇದು ವ್ಯಾಸರಾಜ ಗುರು ಸಾರ್ವಭೌಮರು ಹೇಳಿದ್ದಾರೆ ಅಂತ ಅನ್ನೋದಾದರೆ, ಬುದ್ಧಿಪಾದಿಕ ಎಂದಿದ್ದಾರೆ ಅನ್ನೋದಾದರೆ ಹೊರತು ವರ್ಣವು ಬುದ್ಧಿ ಘಟಿತ ಅಂತ ವ್ಯಾಸರಾಜ ಗುರು ಸಾರ್ವಭೌಮರು ಹೇಳಲಿಲ್ಲ. ಹೀಗಿರುವಾಗ ಅಲ್ಲಿ ಯಾರ ಪಕ್ಷವನ್ನು ಶ್ರೀ ಸತ್ಯನಾಥ ಗುರು ಸಾರ್ವಭೌಮರು ಅನುವಾದ ಮಾಡಿದ್ದಾರೆ, ಯಾರ ಪಕ್ಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಅನುವಾದವನ್ನು ಮಾಡಿ ವಿಮರ್ಶೆ ಮಾಡಿದ್ದಾರೆ ಎಂಬುದನ್ನು ಕೂಡ ವಿದ್ವಾಂಸರು ಇಲ್ಲಿ ಈ ಸಂದರ್ಭದಲ್ಲಿ ವಿಸ್ತಾರವಾಗಿ ಸಾಮರಸ್ಯದಿಂದ ಎಲ್ಲರೂ ಕೂಡ ಸೇರಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ತತ್ತತ್ಕಾಲದಲ್ಲಿ ಮತ್ತೆ ಮುಂದಿನ ಪ್ರಸ್ತಾವನೆಗಳನ್ನು ಮಾಡ್ತಾ ಹೋಗೋಣ. ಈ ಎಲ್ಲ ಪ್ರಶ್ನೆಗಳನ್ನು ನಾವಿಲ್ಲಿ ಎತ್ತಿಕೊಂಡು ಒಂದೊಂದಾಗಿ ವಿಚಾರವನ್ನು ಮಾಡೋಣ. ಅದರ ಪೈಕಿ ಮೊದಲಿಗೆ ತತ್ವಸಂಖ್ಯಾನ ಮತ್ತು ತತ್ವನಿರ್ಣಯ ಇವುಗಳಿಗೆ ಮೇಲ್ನೋಟಕ್ಕೆ ವಿರೋಧ ಕಂಡುಬರುತ್ತಲ್ಲ, ಈ ವಿರೋಧವನ್ನು ಯಾವ ರೀತಿ ಪರಿಹಾರ ಮಾಡಬಹುದು ಎಂಬುದನ್ನು ಚರ್ಚೆ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಸಮುಪಸ್ಥಿತರಾದಂತಹ ಎಲ್ಲ ಪರಮ ಪೂಜ್ಯರಾದಂತಹ ಪೀಠಾಧಿಪತಿಗಳಿಗೆ ಭಕ್ತಿಪೂರ್ವಕವಾದಂಥ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರಾದಂತಹ ಮಂತ್ರಾಲಯ ಸ್ವಾಮಿಗಳಿಂದ ಉಪಸ್ಥಾಪಿತವಾದಂಥ ವಿಚಾರದಲ್ಲಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಅವರು ಅನುಮತಿ ಪಡೆದು. ಮೊದಲನೇ ವಿಚಾರ ಅಂತಂದರೆ, ಸುಮಾರು ನನ್ನ ಎಣಿಕೆ ಪ್ರಕಾರ ಗಂಟೆಗಟ್ಟಲೆ ಚರ್ಚೆ ಮಾಡಬೇಕಾದಂಥದ್ದೇ ಆದ ಈಗಾಗಲೇ 7-8 ವಿಚಾರಗಳನ್ನು ಸ್ವಾಮಿಗಳು ಉಪಸ್ಥಾಪನೆ ಮಾಡಿದ್ದಾರೆ. ಅವೆಲ್ಲವನ್ನೂ ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಅದೇ ಆದರೆ ದಯವಿಟ್ಟು ಅದನ್ನು ಮುಂದೆ ಕಾಲಾಂತರದಲ್ಲಿ ಆದರೂ ಮತ್ತೆ ಅದು ಒಂದೊಂದೇ ಇಟ್ಕೊಂಡು ಮಾಡಬೇಕು.
ಈಗ ಅದರಲ್ಲಿ ಮೊಟ್ಟ ಮೊದಲನೇ ವಿಚಾರ ಅಂತಂದರೆ ತತ್ವಸಂಖ್ಯಾನ ಟೀಕಾ ವಾಕ್ಯಕ್ಕೂ ಮತ್ತು ವಿಷ್ಣು ತತ್ವ ನಿರ್ಣಯ ಟೀಕಾ ವಾಕ್ಯಕ್ಕೂ ಪರಸ್ಪರ ವಿರೋಧ ಇದೆ, ಮೇಲ್ನೋಟಕ್ಕೆ ಆಪಾತತಃ ವಿರೋಧವಿದೆ ಅಂತನ್ನೋ ವಿಚಾರ. ನನಗನ್ನಿಸ್ತದೆ ಆ ವಿರೋಧವನ್ನು ಸ್ವತಃ ತಾವೇ ಪರಿಹಾರ ಮಾಡಿಬಿಟ್ಟಿದ್ದೀರಿ ಅಂತ ನನಗೇನು ಅಂದರೆ ಹೇಳೋ ಕಾಲಕ್ಕೆ ಉಪೋದ್ಘಾತದಲ್ಲೇ ನಿತ್ಯಾವೇದಾ ಸಮಸ್ತಾಶ್ಚ ಅಂತಂಬಲ್ಲಿ ವೇದ ಶಬ್ದಕ್ಕೆ ಲಕ್ಷಣಯ ನಾವು ಅವ್ಯಾಕೃತ ಆಕಾಶ ವರ್ಣ ಅಂತ ಯಾವ್ಯಾವುದು ಸಿದ್ಧಾಂತದಲ್ಲಿ ಸರ್ವಾಂಗೀಕೃತವಾದಂಥ ನಿತ್ಯ ಪದಾರ್ಥಗಳಿದ್ದಾವೆ, ಅವುಗಳನ್ನು ತೆಗೆದುಕೊಳ್ಳೋದು. ಆಯಿತು ಇಲ್ಲಿ ವೇದ ಶಬ್ದಕ್ಕೆ ಮಾತ್ರ ನಾನು ಹೇಳ್ತೇನೆ. ವೇದ ಶಬ್ದಕ್ಕೆ ಲಕ್ಷಣಯ ಅಂದರೆ ಸರ್ವಾಂಗೀಕೃತ, ಸಿದ್ಧಾಂತದಲ್ಲಿ ಎಲ್ಲರಿಗೂ ಅಂಗೀಕೃತವಾದಂಥ ನಿತ್ಯತ್ವೇನ ಅಂಗೀಕೃತವಾದಂತಹ ಅವ್ಯಾಕೃತ ಆಕಾಶ ವರ್ಣಾದಿಗಳನ್ನು ತೆಗೆದುಕೊಳ್ಬೇಕು. ಆಮೇಲೆ ಅವಾಗೇನಾಗ್ತದೆ ಅಂತಂದರೆ ತತ್ವನಿರ್ಣಯ ಟೀಕಾದಲ್ಲಿ ಇಲ್ಲಿ ತತ್ವಸಂಖ್ಯಾನ ಟೀಕಾದಲ್ಲಿ ಈ ಲಕ್ಷಣ ಮಾಡಿಕೊಂಡಾಗ ವೇದಕ್ಕೆ ಕೂಟಸ್ಥ ನಿತ್ಯತ್ವ ಅಂತನ್ನೋದು ಅವರು ಹೇಳಿಲ್ಲ ಅಂತಲೇ ನಾವು ಅಂದ್ಕೊಳ್ತೇವೆ ಲಕ್ಷಣ ಮಾಡಿದ ಪಕ್ಷದಲ್ಲಿ. ಹೀಗಾಗಿ ನೇರವಾಗಿ ವಿಚಾರ ಮಾಡಿ ನೋಡಿದಾಗ ತತ್ವಸಂಖ್ಯಾನ ಟೀಕಾಕ್ಕೂ ಮತ್ತು ಇದಕ್ಕೆ ವಿರೋಧ ಬರೋದೇ ಇಲ್ಲ. ಯಾಕಂದರೆ ಇಲ್ಲಿ ಕೂಟಸ್ಥ ನಿತ್ಯತ್ವ ಹೇಳಿದ್ದು ಯಾವುದಕ್ಕೆ ಅಂತಂದರೆ ಎಲ್ಲೆಲ್ಲಿ ವೇದ ಅಂತನ್ನೋ ಪದ ಬರುತ್ತೋ ಅದಕ್ಕೆ ಅವ್ಯಾಕೃತ ಆಕಾಶ ವರ್ಣ ಅಂತ ಹೀಗೆಲ್ಲ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ಅಂತ ಭಗವದ್ಗೀತೆಯಲ್ಲಿ ದೇವರು ಹೇಳಿದ ಪ್ರಕಾರ ಸರ್ವಗತವಾದದ್ದು ಯಾವುದು ನಿತ್ಯ ಅಂತಿದೆ ಅದನ್ನು ಮಾತ್ರ ಲಕ್ಷಣಯ ತೆಗೆದುಕೊಳ್ಳೋದು ಅಂತಿಟ್ಕೊಂಡಾಗ ಆ ಅಭಿಪ್ರಾಯದಿಂದಲೇ ತತ್ವಸಂಖ್ಯಾನ ಟೀಕಾಕಾರರು ಕೂಡ ಏನು ಮಾಡಿದ್ದಾರೆ, ತತ್ವ ನಿರ್ಣಯ ಟೀಕಾಕಾರರು ಕೂಡ ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ ಅಂತ. ಅಂದರೆ ಅದಕ್ಕೆ ಬುದ್ಧ್ಯುಪಾಧಿಕ ಕ್ರಮಾದಿ ವಿಧವಾದದ್ದು, ಅದರಲ್ಲಿ ಯಾವ್ಯಾವ ಥರದ್ದು ಅಂತ ಟಿಪ್ಪಣಿಕಾರರು ಬೇರೆ ಬೇರೆ ಥರ ಹೇಳ್ಬೋದು. ಆ ಕ್ರಮಗಳನ್ನು ಇಟ್ಕೊಳ್ಳೋಣ. ಅದು ಪ್ರಾಯಶಃ ಜನ್ಯವಾದದ್ದು ಅಂತಲೇ ಇಟ್ಕೊಳ್ಳೋಣ. ವರ್ಣಗಳು ಮಾತ್ರ ನಿತ್ಯ, ಅವುಗಳಲ್ಲಿ ಸಹಜವಾಗಿ ಒಂದು ನಿಮಿಷ ಮುಗಿಸ್ಬಿಡ್ತಾರೆ ಅಲ್ಲೇ ಮುಗ್ದ. ನೀವು ನಾನೇನು ಮಾತಾಡೋಲ್ಲ, ನಿಮ್ಮ ಮಾತಿಗೆ ಜನ್ಯವಾದದ್ದು ಅಂತ ಹೇಳಿದ್ರಲ್ಲ, ಜನ್ಯತ್ವ ಅನ್ನುವಂಥದ್ದು ಸರ್ವಸಾಧಾರಣವಾದದ್ದ, ಅದನ್ನೊಂದು ಸ್ಪಷ್ಟಪಡಿಸ್ಬೇಕು ನಿಮ್ಮ ಮಾತು. ಅದನ್ನು ನಾನು ಹೇಳಿದ್ದೆ, ಟಿಪ್ಪಣಿಕಾರರು ಬೇರೆ ಬೇರೆ ರೀತಿಯಾಗಿ ಅದನ್ನು ಹೇಳಿದ್ದಾರೆ. ಕೆಲವರು ಬುದ್ಧಿಯಲ್ಲಿ ಆಶ್ರಿತವಾದಂಥ ಕ್ರಮ ಅದನ್ನು ಕೇಳ್ತಾ ಇಲ್ಲ, ತನ್ನಿಮಿತ್ತಕವಾದಂಥ ಕ್ರಮ ಜನ್ಯವಾಗಿದೆ ಅಂತ ಕೆಲವರು ತದುಪಾದಿ ಇಲ್ಲ ಆ ವಿಷಯ ಕೇಳ್ತಾ ಇಲ್ಲ, ಆ ವಿಷಯ ಕೇಳ್ತಾ ಇಲ್ಲ. ಕ್ರಮವು ಜನ್ಯ ಅಂತ ಅನ್ನುವಂಥದ್ದು ಎಲ್ಲರ ದೃಷ್ಟಿಯಲ್ಲಿಯ ಹೇಗೆ ವ್ಯಾಖ್ಯಾನಕಾರರು ಅಂತಲ್ಲ. ಈಗ ಇಲ್ಲಿ ಈಶ್ವರ ಮತ್ತು ಜೀವರು ಇದ್ದಾರೆ, ಅವರ ಉಭಯ ಸಾಧಾರಣವಾದ ದೃಷ್ಟಿಯಲ್ಲಿ ಕ್ರಮವು ಜನ್ಯ ಅಂತ ನೀವು ಹೇಳ್ತಿರೋ ಅಲ್ಲ. ಈಶ್ವರ ಬುದ್ಧಿಯನ್ನು ವಿಚಾರ ಇಟ್ಕೊಂಡಾಗ ಕ್ರಮಜನ್ಯ ಅಂದರೆ ಪ್ರತಿ ಕಲ್ಪದಲ್ಲಿ ಅದು ಕ್ರಮಜನ್ಯವಾಗತ್ತೆ. ಆದರೆ ಸಾದೃಶ್ಯ ಇದ್ದೇ ಇರುತ್ತೆ, ಏಕಪ್ರಕಾರತ್ವ ನಿರ್ವಿಕಾರತ್ವ ಒಂದೇ ವಿಧವಾದ ಆನುಪೂರ್ಯಲ್ಲಿ ಬದಲಾವಣೆ ಆಗೋದಿಲ್ಲ. ಮುಂದಿನ ವಿಷಯ ಇದೆ, ಅದು ಬೇರೆ. ಜನ್ಯ ಶಬ್ದ ಜನ್ಯ ಅಂತ ಇಷ್ಟೇ ಅರ್ಥ, ಬೇರೆ ಅದನ್ನು ಹೆಚ್ಚಿನ ಪರಿಷ್ಕಾರ ನಾವು ಆಮೇಲೆ ನೋಡ್ಕೊಂಡು. ಹಾಗಲ್ರಿ, ಪರಿಷ್ಕಾರ ಕೇಳ್ತಾ ಇಲ್ಲ. ಇಲ್ಲಿ ಜನ್ಯ ಅನ್ನುವಂಥದ್ದು ಜೀವ ವಿಷಯಕ ಮತ್ತು ಈಶ್ವರ ವಿಷಯಕ ಉಭಯ ವಿಷಯಕವ ಉಭಯ ವಿಷಯಕ ಜೀವ ನಿಮಿತ್ತ ಜೀವ ಬುದ್ಧಿ ನಿಮಿತ್ತಕವಾಗಿ ಪರಮಾತ್ಮ ವಿಷಯದಲ್ಲಿ ಒಂದು ನಿಮಿಷ ಸ್ಪಷ್ಟ ಅಲ್ಲ, ಮಧ್ಯದಲ್ಲಿ ದಯವಿಟ್ಟು ಮಾತಾಡಬೇಡಿ. ಯಾಕಂದರೆ ಅವ್ರ ಕೇಸ್ ಸ್ಪಷ್ಟನೆ ಮಾತ್ರ ನಾನು ಹೇಳ್ತಾ ಇದ್ದಿದ್ದು, ಅಷ್ಟೇ ಬೇರೆ ಏನಿಲ್ಲ. ಹೀಗಾಗಿ ಅದನ್ನು ಇಟ್ಕೊಂಡಾಗ ನೇರವಾಗಿ ವಿರೋಧ ಅಂತಂಬೋದು ಕಾಣ್ತಾ ಇಲ್ಲ. ಒಂದೇ ಒಂದು ಅಂಶ ಉಳ್ಕೊಂಡದ್ದು ಯಾವುದು ಅಂತಂದ್ರೆ ತಾವು ಹೇಳಿದ ಹಾಗೆ ಇಲ್ಲಿ ಉಪಲಕ್ಷಣ ಅಂತನ್ನೋ ಶಬ್ದಕ್ಕೆ ಜಹಲ್ಲಕ್ಷಣ ಅಂತನ್ನೋ ಅರ್ಥ ಅದು ಲೋಕದಲ್ಲಿ ಪ್ರಸಿದ್ಧ ಇಲ್ಲ, ಅದು ಸತ್ಯವಾದ ಅಂಶ. ಅದರಿಂದ ನಾವು ಸರ್ವಥಾ ಅಲ್ಲಿಗಳಿದೆ. ಯಾಕಂದ್ರೆ ಎಲ್ಲೆಲ್ಲೂ ಉಪಲಕ್ಷಣ ಅಂತ ಹೇಳಿದ್ದಾರೋ ಕಾಕಾದಿಗಳ ಸ್ಥಳದಲ್ಲಿ ಎಲ್ಲ ಹೇಳಿದ್ವು ಅಲ್ಲ ಅಜಹಲ್ಲಕ್ಷಣ ಅಲ್ಲೆಲ್ಲ ಕಡೆ ಅದು. ಇಲ್ಲಿ ಗಂಗಾಯಾಮ್ ಘೋಷ ಇತ್ಯಾದಿ ಸ್ಥಳದಲ್ಲಿ ಜಹಲಕ್ಷಣ ಅಂತಂಬೋದೇ ಸ್ಥಿತಿ ಇದೆ, ಅಲ್ಲಿ ಉಪಲಕ್ಷಣ ಶಬ್ದ ಪ್ರಯೋಗ ಇಲ್ಲ. ಆದರೆ ಅದು ಒಂದು ಅಂಶವನ್ನು ಮಾತ್ರ ನಾವು ಕೆಲವೊಂದು ಸರಿ ಉಪಸರ್ಗ ಸಹಿತವಾಗಿ ಉಪಸರ್ಗರಹಿತವಾಗಿ ಹೇಗಾದರೂ ನಾವು ಪ್ರಯೋಗ ಮಾಡಿದರೂ ಏಕಾರ್ಥಕತ್ವ ಇದೆ. ಯಾಕಂದರೆ ಉಪಸರ್ಗಗಳು ಏನು ಅಂತಂದರೆ
ಕೇವಲವಾಗಿ ಧಾತುವಿನಲ್ಲಿ ವಿಲೀನವಾದಂಥ ಅರ್ಥವನ್ನೇ ಅಭಿವ್ಯಕ್ತ ಮಾಡ್ತಾವೆ ಅಂತ ಇಟ್ಕೊಂಡಾಗ ಲಕ್ಷಣ ಮತ್ತು ಉಪಲಕ್ಷಣ ಅಂತ ಮೊದಲು ಅಂಥ ಏನು ಭೇದ ಇಲ್ಲ ಅಂತ ಇಟ್ಕೊಂಡು, ಯಾಕಂದ್ರೆ ನಮ್ಮ ಸೌಕರ್ಯಕ್ಕಾಗಿ ಸಮನ್ವಯ ಮಾಡಿ ವಿರೋಧವನ್ನು ತಕ್ಷಣ ಝಟಿತಿ ಪರಿಹಾರ ಮಾಡೋದಕ್ಕಾಗಿ ಇದು ಒಂದು ಶಬ್ದಕ್ಕೆ ಮಾತ್ರ ನಾವು ಹೀಗೆ ಲಕ್ಷಣ ಜಹಲ್ಲಕ್ಷಣ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ವಿರೋಧವೇ ಇಲ್ಲ. ಈಗ ನಾವು ಯಾರು ಪರಿಶ್ರಮ ಪಡಬೇಕಾದಿಲ್ಲ ಅಂತ ನನ್ನ ಒಂದು ಸಣ್ಣ ಅಭಿಪ್ರಾಯ. ಇದ್ರ ಮೇಲೆ ಅನಂತ ಚರ್ಚೆ ಇದೆ. ಇದು ಮುಗಿದಿದೆ ಸರ್ವಥ ನಾನು ಹೇಳ್ತಾ ಇಲ್ಲ, ನಾನು ತಿಳಿದಿದ್ದು ನಾನು ಹೇಳಿದ್ದೇನೆ. ದಯವಿಟ್ಟು ಹೇಳಿ ಸರ್. ಅಲ್ಲಿ ಜಹಲ್ ಉಪಲಕ್ಷಣ ಎನ್ನುವ ಪದಕ್ಕೆ ಜಹಲ್ಲಕ್ಷಣ ಅಂತ ಮಾಡೋದಾದರೆ ಅಲ್ಲಿ ಪಂಚಾಶದ್ವರ್ಣಾನಾಂ ಅವ್ಯಾಕೃತ ಆಕಾಶಸ್ಯ ಚ ತಥಾಭಾವಾತ್ ಅಂತ ಚಶಬ್ದ ಇದೆ ಸರ್. ಸಮುಚ್ಚಾಯಕವಾದಂಥ ಚಶಬ್ದ ಇದೆ, ತಥಾಭಾವಾತ್ ಅಂತಿದೆ. ಹಾಗಾಗಿ ವೇದ ಶಬ್ದಕ್ಕೆ ಜಹಲಕ್ಷಣ ಮಾಡಿಬಿಟ್ರೆ ಸ್ವಾಮಿ, ವೇದ ಅಂದರೆ ಏನಾಗುತ್ತೆ ಅರ್ಥ? ಈಗ ಪಂಚಾಶದ್ವರ್ಣಗಳು ಮತ್ತು ಅವ್ಯಾಕೃತ ಆಕಾಶ ಮಾತ್ರ ಕೂಟಸ್ಥ ನಿತ್ಯ ಅಂತ ಆಗುತ್ತೆ. ಅಲ್ಲಿ ಚಶಬ್ದ ಅನ್ನೋದು ವೇದವನ್ನು ಸೇರಿಸ್ಕೊಂಡು ಕೂಟಸ್ಥ ನಿತ್ಯತ್ವವನ್ನು ಸಮುಚ್ಚಯ ಮಾಡುತ್ತೆ, ಚಕಾರ ಅನ್ನೋದು. ಆದ್ದರಿಂದ ಅಲ್ಲ, ಎಲ್ಲದಕ್ಕೂ ಹಾಗೆ ಲಕ್ಷಣ ಮಾಡ್ತಾ ಹೋಗಬೇಕಾಗತ್ತೆ. ಚ ಅನ್ನೋದನ್ನು ತೂ ಶಬ್ದದ ಲಕ್ಷಣ ಮಾಡಬೇಕು. ಅದಕ್ಕೆ ಹಾಗಾದ್ರೆ ಇಲ್ಲಿ ನೋಡಿ ಸ್ವಾಮಿ ಮಜಾ ಏನಂದರೆ, ಉಪಲಕ್ಷಣ ಅನ್ನೋ ಪದಕ್ಕೆ ಮತ್ತೆ ಲಕ್ಷಣ ಮಾಡಬೇಕು ಜಹಲ್ಲಕ್ಷಣದಲ್ಲಿ. ಇದು ಅಸ್ವಾರಸ್ಯ ಪರಂಪರೆ ಅನ್ನೋದು ಮುಂದುವರಿತಾ ಹೋಗುತ್ತೆ. ಸ್ವತಃ ಟೀಕಾಕೃತ್ಪಾದರೆ ಸರ್ವದಾ ವರ್ತಮಾನತೆಯ ವೇದಾಹ ಅನುಭೂಯಂತೆ ಅಂತ ಹೇಳಿ ಕ್ರಮೋಪೇತವಾದಂತಹ ವೇದಕ್ಕೇನೆ ಕೂಟಸ್ಥ ನಿತ್ಯತ್ವವನ್ನು ಘಂಟಾಘೋಷವಾಗಿ ಸಮರ್ಥನೆ ಮಾಡ್ತಿರಬೇಕಾದ್ರೆ ನಾವು ವೇದ ಮಾಡಿದ್ದಾರೆ. ನಿತ್ಯ ವೇದ ಸಮಸ್ತಾಶ್ಯ ಅಂತ ವರ್ತಮಾನತೆಯ ವೇದಾಹ ಸರ್ವದಾ ಅನುಭೂಯತೆ ಅಂತ ಹೇಳಿದಿರೋದರಿಂದ ನಾವು ತತ್ವ ಹೇಳಿದ್ದೇವೆ. ವೇದ ಅಂತಂದರೆ ಕ್ರಮೋಪೇತವಾದ ವರ್ಣಗಳೇ ಆದ್ದರಿಂದ ಕ್ರಮಕ್ಕೂ ಕೂಟಸ್ಥ ನಿತ್ಯತ್ವ ಸಿದ್ಧ ಆಗುತ್ತೆ, ವರ್ಣಗಳಿಗೂ ಕೂಟಸ್ಥ ನಿತ್ಯತ್ವ ಸಿದ್ಧ ಆಗುತ್ತೆ. ಕಂಠತಃ ಟೀಕಾಕೃತ್ಪಾದರೆ ಅದನ್ನು ಸ್ಪಷ್ಟಪಡಿಸಿದ ಮೇಲೆ ಅವರು ವೇದಕ್ಕೆ ಕೂಟಸ್ಥ ನಿತ್ಯತ್ವ ವಿರೋಧಿಗಳೇ ಅಲ್ಲ. ನಹಿವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ ಅನ್ನೋದು ಜೈವ ವೇದಕ್ಕೆ ಜೀವಬುದ್ಧ್ಯುಪಹಿತ ಕ್ರಮೋಪೇತವಾದಂತಹ ವರ್ಣಗಳಿಗೆ ಅವರು ಕೂಟಸ್ಥ ನಿತ್ಯತ್ವವನ್ನು ನಿಷೇಧ ಮಾಡಿದ್ದಾರೆ ಹೊರತು ಈಶಬುದ್ಧಿಪಹಿತವಾದಂಥ ಕ್ರಮೋಪೇತವಾದ ವರ್ಣಗಳಿಗೆ ಕೂಟಸ್ಥ ನಿತ್ಯತ್ವ ನಿಷೇಧ ಮಾಡಿಲ್ಲ ಅಂತ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ವಾಮಿ ಅಲ್ಲಿಂದ. ಈಗ ಸ್ವಾಮಿ ವಿಸ್ತಾರ ಆಯ್ತು, ಇದು ವಿಸ್ತಾರ ಆಯ್ತು, ಇದು ವಿಸ್ತಾರ ಅಲ್ಲ. ಒಂದು ನಿಮಿಷ ಮುಗಿಸ್ಬಿಡ್ತೇನೆ. ಅಲ್ಲಿ ಇಲ್ಲಿ ಪ್ರಶ್ನೆ ಬಂದಿರೋದು ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳಿಬಿಟ್ಟೆ. ಅಲ್ಲಿ ಉಪಲಕ್ಷಣ ಅನ್ನೋ ಶಬ್ದಕ್ಕೆ ಜಹಲ್ಲಕ್ಷಣ ಅಂತ ಅರ್ಥ ಮಾಡಿದರೆ ಚಶಬ್ದದ ಅಸ್ವಾರಸ್ಯ ಇದೆ, ಅನುಪಪತ್ತಿ ಬರುತ್ತೆ. ಮತ್ತು ಅದಕ್ಕೂ ನೀವು ತು ಅನ್ನೋ ಅರ್ಥದಲ್ಲಿ ಲಕ್ಷಣ ಮಾಡ್ತಾ ಹೋದರೆ ಆ ಲಕ್ಷಣ ಪರಂಪರಕ್ಕೆ ಕೊನೆಯೇ ಇಲ್ಲ ಅಂತ ಆಗಿಬಿಡುತ್ತೆ. ಇದಕ್ಕೆ ಆಚಾರ್ಯ ಅಲ್ಲಿ ವೇದಾಹ ಇತ್ಯುಪಲಕ್ಷಣಂ ಅವ್ಯಾಕೃತ ಆಕಾಶ ಪಂಚಾಶದ್ವರ್ಣಾನಾಂ ಅವ್ಯಾಕೃತ ಆಕಾಶಸ್ಯ ಚ ತಥಾಭಾವಾತ್ ಕೂಟಸ್ಥತ್ವಭಾವಾತ್ ಅಂತಿದೆ. ಪರಸ್ಪರ ಸಮುಚ್ಚಯದಲ್ಲಿ ಚಶಬ್ದ ಹೇಳಿ ಉಪಯೋಗ ಇಲ್ಲ, ಹಾಗೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಪರಸ್ಪರ ವರ್ಣಗಳು ಮತ್ತು ಅವ್ಯಾಕೃತ ಆಕಾಶ ಒಂದು ನಿಮಿಷ ಹೇಳ್ತೀನಿ. ಪರಸ್ಪರ ಸಮುಚ್ಚಯದಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಹಾಗೆ ಮಾಡೋದ್ರಿಂದ ಏನು ಮಹಾ ಲಾಭ ಇದೆ? ಅದರಿಂದ ಏನಿದೆ? ಪರಸ್ಪರ ಸಮುಚ್ಚಯ ಮಾಡೋದ್ರಿಂದ ಏನು ಲಾಭ ಇದೆ? ಇನ್ನೊಂದು ಸರ್, ಇನ್ನೊಂದು ನೋಡಿ, ಅದನ್ನು ನೀವು ವೇದಾಹ ಇತ್ಯುಪಲಕ್ಷಣಂ ಬಂದಾಗ ವೇದ ಶಬ್ದಕ್ಕೆ ಜಹಲ್ಲಕ್ಷಣ ಅಂತ ಅರ್ಥ ಮಾಡಿದರೆ, ಉಪಲಕ್ಷಣ ಅನ್ನೋ ಪದಕ್ಕೆ ಜಹಲ್ಲಕ್ಷಣ ಅಂತ ಅರ್ಥ ಮಾಡಿದರೆ ಆ ಮುಂದಿನ ವಾಕ್ಯ ಅನ್ನೋದು ಲಕ್ಷಣಕ್ಕೆ ಉಪಪಾದಕ ಆಗಬೇಕು. ಯಾಕೆ ಲಕ್ಷಣ ಮಾಡಬೇಕು ಅಂತ ಅನ್ನೋದಕ್ಕೆ ಮುಂದಿನ ವಾಕ್ಯ ಉಪಪಾದಕ ಆಗುತ್ತೆ. ಯಾಕೆಂದರೆ ಪಂಚಾಶದ್ವರ್ಣಾನಾಂ ಅವ್ಯಾಕೃತ ಆಕಾಶಸ್ಯ ತಥಾಭಾವಾತ್ ಅಂತಿರೋದ್ರಿಂದ ವೇದಕ್ಕೆ ಕೂಟಸ್ಥ ನಿತ್ಯತ್ವ ಇಲ್ಲ, ಪಂಚಾಶದ್ವರ್ಣಗಳಿಗೂ ಅವ್ಯಾಕೃತವಾದ ಆಕಾಶಕ್ಕೂ ಕೂಟಸ್ಥ ನಿತ್ಯತ್ವ ಇದೆ ಅಂತ ಲಕ್ಷಣಕ್ಕೆ ಉಪಪಾದಕ ಆಗುತ್ತೆ ಮುಂದಿನ ವಾಕ್ಯ. ಲಕ್ಷಣಕ್ಕೆ ಮುಂದಿನ ವಾಕ್ಯ ಉಪಪಾದಕ ಆಗಬೇಕಾದ್ರೆ ಚಶಬ್ದ ಸ್ವರಸ ಆಗುತ್ತೆ. ಪಂಚಾಶದ್ವರ್ಣಾನಾಂ ಅವ್ಯಾಕೃತ ಆಕಾಶ ಶೈವ ತಥಾಭಾವಾತ್ ಅಂತಿದ್ದರೆ ಆಗ ವೇದಕ್ಕೆ ನಾವು ಕೂಟಸ್ಥ ನಿತ್ಯತ್ವವನ್ನು ಹೇಳಿದ್ದು ವಿರುದ್ಧ ಆಗ್ತಿತ್ತು, ಆವಾಗ ಲಕ್ಷಣ ಮಾಡಲಿಕ್ಕೆ ದಾರಿ ಆಗ್ತಾ ಇತ್ತು. ಹಾಗಿಲ್ಲ ವಾಕ್ಯ. ಆದ್ದರಿಂದ ಅಲ್ಲಿ ಜಹಲ್ಲಕ್ಷಣ ಅನ್ನೋದು ಸ್ವರಸ ಅಲ್ಲ ಅಂತ. ಸಮುಚ್ಚಯ ಎಂಬ ಅರ್ಥದಲ್ಲಿ ಇಲ್ಲಿ ಕೂಡೋದಿಲ್ಲ ಅಲ್ಲ ಸ್ವಾಮಿ. ಅಲ್ಲ ಇತರೆ ಸ್ವಾಮಿ ಈ ಬಗ್ಗೆ ಮಾತ್ರ ನಾನು ಒಂದು ಹೇಳೋದು ತುಂಬ ಇದೆ. ಇದಮೇವ ವಾಕ್ಯಂ ಕನ್ನಡ ಗೀತಾಭಾಷ್ಯದಲ್ಲಿ ಅವಿನಾಶಿತು ತದ್ವಿದ್ಧಿ ಎಂಬಲ್ಲಿ ಆಚಾರ್ಯರ ಭಾಷ್ಯ ಯತ್ ಸರ್ವಗತಂ ವೇದಾದಿ ತದಪಿ ಅಂತ ಹೇಳಿದ್ದಾರೆ, ನಿತ್ಯಂ. ಇಲ್ಲಿ ಪ್ರಮೇಯ ದೀಪಿಕಾ ಸ್ವಾಮಿ
ವೇದ ಪದೇನ ವರ್ಣಾಗೃಹ್ಯಂತೆ ಅಂತ. ಆಯಿತಾ? ಇಲ್ಲಿ ವೇದ ಪದಕ್ಕೆ ಉಪಲಕ್ಷಣ ವಿಪಲಕ್ಷಣ ಆಡಲೇ ಇಲ್ಲ. ವೇದ ಪದೇನ ವರ್ಣಾ ಗೃಹ್ಯಂತೆ. ತತ್ವಸಂಖ್ಯಾನದಲ್ಲಿ ವೇದ ಇತ್ಯುಪಲಕ್ಷಣ ಪಂಚಾಶದ್ವರ್ಣ ಅವ್ಯಾಕೃತ ಆಕಾಶನು ತಗೊಳ್ಬೇಕು. ಹಾಗಾದರೆ ಅಲ್ಲಿ ನಿತ್ಯತ್ವವನ್ನು ಹೇಳುವಾಗ ವೇದ ತ್ಯಕ್ತ ವರ್ಣಾ ಗೃಹೀತ. ಅತ್ರ ಚಶಬ್ದೇನ ಏಭಿ ಉಕ್ತರೀತ್ಯ ಮಯಾ ಅಂಗೀಕೃತ್ಯ ಇದಮುಚ್ಯತೆ. ಇಲ್ಲಿ ಚಶಬ್ದೇನ ವೇದವನ್ನು ತಗೊಂಡಿದ್ದಾರೆ. ಯಾಕೆ? ಅಲ್ಲಿ ಅವಿನಾಶಿತು ತದ್ವಿದ್ಯೆ ಅನ್ನೋದು ಜೀವನ ಸ್ವರೂಪ ನಿತ್ಯತ್ವಕ್ಕೆ ಉದಾಹರಣೆ ಕೊಡಲಿಕ್ಕೆ ಹೊರಟಿರೋದು. ಯಾವುದು ದೇಶತೋ ಅನಂತನೋ ಅವೆಲ್ಲವೂ ಕೂಡ ನಿತ್ಯ. ಆದ್ದರಿಂದ ತದ್ವತ್ ಜೀವನು ಕೂಡ ನಿತ್ಯ. ಅನಾದಿತ್ವಾತ್ ನಿತ್ಯತ್ವವನ್ನು ಸಾಧನೆ ಮಾಡಿದಾಗ ಒಂದೇ ವಾಕ್ಯದಿಂದ ಅನೇಕ ದೃಷ್ಟಾಂತಗಳನ್ನು ಗೀತಾಚಾರ್ಯ ಹೇಳಿದ್ದಾನೆ ಅಂತ. ಏವಂಚ ಅಲ್ಲಿ ವೇದವನ್ನು ತಗೊಂಡ್ರೆ ಸ್ವರೂಪದ ನಿತ್ಯತ್ವ ಕೂಡಲ್ಲ. ಅದಕ್ಕೆ ಟೀಕಾಚಾರ್ಯ ಏನು ಮಾಡಿದರು ಅಂದರೆ ವರ್ಣಾಹ ಗೃಹ್ಯಂತೆ ಅಂತ. ಅಂದರೆ ಅಲ್ಲಿ ಜಹಲ್ ಲಕ್ಷಣ. ಇಲ್ಲಿ ತತ್ವಸಂಖ್ಯಾನ ಟೀಕಾದಲ್ಲಿ ನಿತ್ಯ, ನಿತ್ಯಾನಿತ್ಯ, ಅನಿತ್ಯ ಅಂತ 3 ಪ್ರಭೇದ ಮಾಡಿದರು ಸ್ವಾಮಿ. ಅಲ್ಲಿ ನಿತ್ಯ ವೇದಾಹ, ನಿತ್ಯಾನಿತ್ಯಾ ಪುರಾಣಾದ್ಯಾಹ, ಅನಿತ್ಯಾಹ ಉಳಿದ ಪದಾರ್ಥಗಳು ಅಂತ. ಇಲ್ಲಿ ನಿತ್ಯಕ್ಕೂ ನಿತ್ಯಾನಿತ್ಯಕ್ಕೂ ಏನು ವ್ಯತ್ಯಾಸ ಅನ್ನೋ ಪ್ರಶ್ನೆ ಬಂದಾಗ ನಿತ್ಯಕ್ಕೆ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ. ಸ್ವಾಮಿ, ಕೂಟಸ್ಥ ನಿತ್ಯತ್ವವನ್ನು ಆಡುವ ಬದಲು ಟೀಕಾಚಾರರು ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ಅನ್ನೋ ಮಾತನ್ನು ಯಾಕೆ ಆಡಿದರು ಅಂದರೆ, ಕೂಟಂ ಆಕಾಶ, ಆಕಾಶಸ್ಯ ನಿತ್ಯತ್ವಂ ಸ್ವರೂಪತಃ ನಾಶಶೂನ್ಯತ್ವಂ ಇತ್ಯಪಿ ಭವತಿ, ಆದಿ ಅಂತರಾಹಿತ್ಯರೂಪಂಚ ಭವಿತುಮರ್ಹತಿ. ಅತ್ರ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ಇತಿ ಕಥನೇನ ಹೀಗೆ ಹೇಳಿದ್ರಿಂದ ಆಕಾಶಕ್ಕೂ ವೇದಕ್ಕೂ ಯಾವ ಸಾಮ್ಯವನ್ನು ಇಟ್ಕೊಳ್ಬೇಕು ಅಂದರೆ ಉತ್ಪತ್ತಿ ಇಲ್ಲ, ವಿನಾಶ ಇಲ್ಲ, ಈ ಅರ್ಥದಲ್ಲಿ ಇಟ್ಕೊಳ್ಬೇಕು. ಏವಂಚ ಆದ್ಯಂತ ಶೂನ್ಯತ್ವ ಎಂಬುದು ವೇದಕ್ಕಿದೆ, ಪುರಾಣಗಳಿಗೆ ಆದಿ ಇದೆ, ಅಂತ ಇಲ್ಲ. ಅಲ್ಲಿಗೆ ಆದ್ಯಂತ ಶೂನ್ಯ ಆದ್ದರಿಂದ ವೇದವು ನಿತ್ಯ, ಪುರಾಣಗಳಿಗೆ ಆದಿ ಇದೆ ಅಂತ್ಯ ಇಲ್ಲ ಆದ್ದರಿಂದ ಅದು ನಿತ್ಯಾನಿತ್ಯ ಅಂತ ಇಲ್ಲಿ ಮಾಡಿದ್ದಾರೆ. ಈವಾಗ ಆದ್ಯಂತ ಶೂನ್ಯತೆಯ ಕೂಟಸ್ಥವತ್ ಆದ್ಯಂತ ಶೂನ್ಯತ್ವ ಅಂತ ಹೇಳಿದ್ರಿಂದ ಇಲ್ಲಿ ಆಕಾಶದ ಯಾವ ಅಂಶ ತಗೊಂಡಿದ್ದಾರೆ ಅಂದರೆ ಆದ್ಯಂತ ಶೂನ್ಯತ್ವ. ಅದು ವೇದಕ್ಕೂ ಇದೆ, ಪಂಚಾಶದ್ವರ್ಣಗಳಿಗೂ ಇದೆ, ಅವ್ಯಾಕೃತ ಆಕಾಶಕ್ಕೂ ಇದೆ. ಆದ್ದರಿಂದ ತತ್ವಸಂಖ್ಯಾನ ಟೀಕೆಯಲ್ಲಿ ಉಪಲಕ್ಷಣಂ ಅಂದರೆ ಜಹಲ್ಲಕ್ಷಣ ಅಲ್ಲ, ಈ 3 ತಗೊಳ್ತೇವೆ. ಯಾಕೆ? ಆದ್ಯಂತ ಶೂನ್ಯತ್ವ ಸರ್ವಸಮಾನ. ಆದರೆ ಆಕಾಶಕ್ಕೆ ಆದ್ಯಂತ ಶೂನ್ಯತ್ವ ನಾಮ ಸರ್ವಥಾ ಉತ್ಪತ್ತಿರಹಿತತ್ವ. ವೇದಗಳಿಗೆ ಆದ್ಯಂತ ಶೂನ್ಯತ್ವ ನಾಮ ಕಿಂಚಿತ್ ವಿಲಕ್ಷಣ. ಅದನ್ನು ಪುರಾಣಗಳಿಗೆ ಇಲ್ಲದ ಆದಿ ಶೂನ್ಯತ್ವ ಇದಕ್ಕೆ ಬರಬೇಕಾದರೆ ಪುರಾಣಗಳನ್ನು ಪ್ರತಿಕಲ್ಪದಲ್ಲೂ ಭಗವಂತ ಆ ಆನುಪೂರ್ವಿಯನ್ನು ತನ್ನ ಬುದ್ಧಿಪೂರ್ವಕವಾಗಿ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಆದಿ ಇದೆ. ವೇದದಲ್ಲಿ ಅನಂತ ಕಾಲದಿಂದ ಆನುಪೂರ್ವಿ ವ್ಯತ್ಯಾಸ ಇಲ್ಲದೆ ಪಠನೆ ಮಾಡ್ತಾನೆ. ಆದ್ದರಿಂದ ಅದಕ್ಕೆ ಆದಿ ಇಲ್ಲ. ಏವಂಚ ಆದಿಶೂನ್ಯತ್ವಂ ಉತ್ಪತ್ತಿ ಶೂನ್ಯತ್ವಂ ಅಂತ ಗಗನದಲ್ಲಿ ಆದಿಶೂನ್ಯತ್ವಂ ನಾಮ ಸಮಾನಾನುಪೂರ್ವೀಕತ್ವಂ ಅನ್ನೋದು ವೇದದಲ್ಲಿ. ಏವಂಚ ಆದ್ಯಂತ ಶೂನ್ಯತ್ವ ವೇದವತ್ ವೇದವತ್ ಪಂಚಾಶದ್ವರ್ಣಾನಾಂ ಆಕಾಶಸ್ಯ ಚ ಸಂಭವತೀತಿ ಅತ್ರ ಉಪಲಕ್ಷಣಂ ಇತ್ಯುಕ್ತಂ. ತತ್ರ ಜಹಲ್ಲಕ್ಷಣಾಂ ಕೃತ್ವ ಸ್ವರೂಪ ನಿತ್ಯತ್ವಂ ವೇದಾನಾಂ ನಾಸ್ತಿ. ಅತಃ ತತ್ರ ಜಹಲ್ಲಕ್ಷಣಾಂ ಕೃತ್ವ ವೇದ ಶಬ್ದಕ್ಕೆ ಪಂಚಾಶದ್ವರ್ಣ ಅಂತ ತಗೊಂಡಿದ್ದಾರೆ ಅಂತ ಇವಿಷ್ಟು ನನಗೆ ತೋರುವ ಅರ್ಥ ಸ್ವಾಮಿ. ತಾವು ವಿದ್ವಾಂಸರು ಇಲ್ಲಿ ಕ್ರಮಕ್ಕೂ ಕೂಡ ಕೂಟಸ್ಥ ನಿತ್ಯತ್ವವನ್ನು ಸಮರ್ಥನೆ ಮಾಡಿದಾರಲ್ಲ. ಎಲ್ಲಿ ಸ್ವಾಮಿ? ತತ್ವನಿರ್ಣಯದಲ್ಲಿ ಇಲ್ಲ, ಮಾಡಿಲ್ಲ ನೋಡಿ ಸ್ವಾಮಿ. ಒಂದು ತಾವು ಅದನ್ನು ಪ್ರಸ್ತಾವ ಮಾಡಿದ್ರಿ. ಅದು ಇನ್ನೊಂದು ವಿಷಯ. ವೇದ 2 1 ಅಂತ ಅಲ್ಲಿ ಬರುವಾಗ ಹೇಳಬೇಕು. ನಮ್ಮ ಬುದ್ಧಿ ನಿಮಿತ್ತಕವಾದ ಕ್ರಮವು ಬುದ್ಧಿಜನ್ಯಾದ್ರಿಂದ ಅನಿತ್ಯ, ಭಗವತ್ ಬುದ್ಧಿಯು ನಿತ್ಯ ಆದ್ದರಿಂದ ಅದು ತತ್ಪ್ರಯುಕ್ತವಾದ ಕ್ರಮನೂ ನಿತ್ಯ ಅಂತ ಇಟ್ಕೊಂಡು ಇದನ್ನು ರಾಯರು, ವ್ಯಾಸತೀರ್ಥರು, ವಾದರಾಜಸ್ವಾಮಿಗಳು ಹೀಗೆ ಭಗವದ್ಬುದ್ಧಿಗತವಾದ್ದು ನಿತ್ಯ, ಅನ್ಯಗತವಾದ್ದು ಅನಿತ್ಯ ಅಂತ ಒಪ್ಕೊಂಡಿದ್ದಾರೆ. ಎಲ್ಲವೂ ನಿತ್ಯ ಅಂತ ಒಂದು ಪಕ್ಷ ಇದೆ, ಭಗವದ್ಬುದ್ಧಿಗತವಾದ್ದು ಅನಿತ್ಯ ಅಂತ ಇನ್ನೊಂದು ಪಕ್ಷ ಇದೆ ಸ್ವಾಮಿ. ಇದು ವಿಚಾರ್ಯವಾದ ಅಂಶ ಸ್ವಾಮಿ. ನಾನು ಇಷ್ಟು ಉಪಲಕ್ಷಣ ಶಬ್ದಕ್ಕೆ ವಾಕ್ಯ ಇದೆ. ಸರ್ವದಾ ವರ್ತಮಾನತ್ವ. ಹರಿಯಾಚಾರ್ಯರು
ಬಹಳ ಚೆನ್ನಾಗಿ ಉತ್ಪಾದನೆ ಮಾಡಿದ್ದಾರೆ. ಉಪಲಕ್ಷಣ ಶಬ್ದ ಸಮಂಜಸವೇ ಆಗಿದೆ ಅಂತ ಅವ್ರು ತೋರಿಸ್ಕೊಟ್ರು. ಅಲ್ಲ ಅಲ್ಲ ಅಲ್ಲಿ ಅಲ್ಲಲ್ಲ ಅದ್ರ ಮೇಲೆ ಅಲ್ಲ ಅದು ಅವಶ್ಯವಾಗಿ ಇದು ತಕ್ಷಣ ಇಮಿಡಿಯೇಟಾಗಿ ಒಂದು ನಿಮಿಷ ಏನಂದರೆ ಹರಿಯಾಚಾರ್ಯ ಹೇಳಿದ್ದು ಅತ್ಯಂತ ಮಾನ್ಯ. ಅದು ಅವರೇ ಒಂದು ವಿಚಾರ ಹೇಳಿದರು. ಅಲ್ಲಿ ವೇದ ಶಬ್ದದಿಂದ ವರ್ಣಾಹ ಗೃಹ್ಯಂತೆ ಅಂತ ಟೀಕಾರಾಯರು ಹೇಳಬೇಕಾದ್ರೆ ಯಾಕೆ ವೇದಗಳನ್ನು ತೆಗೆದುಕೊಳ್ಬಾರ್ದಾ, ವರ್ಣಗಳನ್ನೇ ತೆಗೆದುಕೊಳ್ಬೇಕಾ ಅಂತ ಪ್ರಶ್ನೆ ಬರುತ್ತೆ. ಆವಾಗೇನು ಅಂತಂದರೆ ವೇದ ಶಬ್ದಕ್ಕೆ ವರ್ಣ ಅಂತ ಹೇಗೆ ಅರ್ಥ ಆಯಿತು ಅಂತ ಮತ್ತೆ ಅಲ್ಲಿ ಪ್ರಶ್ನೆ ಬರೋದೆ. ಅದು ಉಪಲಕ್ಷಣನ ಲಕ್ಷಣನ? ಅದು ಲಕ್ಷಣನೇ, ಉಪಲಕ್ಷಣ ಅಲ್ಲ ಅಲ್ಲಿ. ಹೀಗಾಗಿ ಅಲ್ಲಿ ಅಲ್ರಿ ವೇದ ಉಪಲಕ್ಷಣ ಒಂದು ನಿಮಿಷ ಅಲ್ಲ ನೀವು ಮಾತಾಡ್ರಿ ಮೊದಲು ನಾ ಮುಗಿಸ್ತೇನೆ. ಸ್ಪಷ್ಟವಾಗಿ ವೇದ ಶಬ್ದ ವರ್ಣಾಹ ಗೃಹ್ಯತೆ ಅಂತ ಟೀಕಾರಾಯರು ಹೇಳಿದ ಮೇಲೆ ಅದು ಲಕ್ಷಣದಿಂದಲೇ ತೆಗೆದುಕೊಳ್ಬೇಕು ಹೊರತು ಬೇರೆ ಅದೇ ಎರಡು ಆಚಾರ್ಯ ಹೇಳ್ತಾರೆ ಏನು ಮಾತಾಡ್ತಿದ್ದೀನಿ ಅಲ್ಲ ದಯವಿಟ್ಟು ನಾನು ಏನು ಮಾತಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಂಡು ಆಚಾರ್ಯ ವೇದಾಹ ಅನ್ನೋ ಶಬ್ದಕ್ಕೆ ವರ್ಣಾಹ ಅನ್ನೋದು ಗೀತಾ ಭಾಷ್ಯದ ವಾಕ್ಯಕ್ಕೆ ಹೇಳ್ತಿರೋದು ಆಚಾರ್ಯ ಹೇಳಿದ್ರ ಮೇಲೆ ಹೇಳ್ತಾ ಅಂದ್ರೆ ಅಲ್ಲಿ ಹೇಳಿದ ಪ್ರಕಾರವಾಗಿ ಗೀತಾ ಭಾಷ್ಯದ ಲಕ್ಷಣ ಅನ್ನೋ ಅರ್ಥವನ್ನೇ ಮಾಡ್ಕೊಳ್ಳಿಕ್ ಬರ್ತ ಸ್ವತಃ ಟೀಕಾಕಾರರೇ ಏನ್ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟು ವರ್ಣಾಹ ಗೃಹ್ಯತೆ ಅಂತ ಹೇಳೋ ಮೂಲಕವಾಗಿ ವೇದ ಶಬ್ದ ಎಂಬುದು ಲಾಕ್ಷಣಿಕ ಅಂತ ತೋರಿಸಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಉಪಲಕ್ಷಣ ಶಬ್ದ ಆಡಿದ್ರು ಕೂಡ ಲಕ್ಷಣ ಅಂತಲೇ ಅರ್ಥ ಮಾಡ್ಕೊಳ್ಬೇಕು ಅಂತ ಹೀಗೂ ಅರ್ಥವನ್ನು ಮಾಡ್ಲಿಕ್ಕೆ ಬರ್ತದೆ. ಚ ಶಬ್ದಕ್ಕೆ ಸ್ವಾರಸ್ಯ ಇಲ್ಲ ಅಂದ್ರೆ ಪರಸ್ಪರ ಸಮುಚ್ಚಾಯಕ ಅಂತ ಹೇಳಿ ಬರ್ತದೆ ಅಂತ ಉತ್ತರವನ್ನು ಈಗಾಗಲೇ ಹೇಳಿದ್ದಾಗಿದೆ. ಬೇರೆ ಏನಾದರೂ ಅಂದರೆ ನಾವು ಏನು ಪರಿಹಾರ ವಿರೋಧವಿಲ್ಲ ಅಂತ ನಾನು ಇಷ್ಟೇ ಮಾಡಿಲ್ಲರಪ್ಪ. ನಾ ಪ್ರಕೃತ ಏನು ಉಪಕ್ರಮ ನಾ ಮಾಡಿದ್ದೆ ಅದನ್ನು ನಾನು ಚೂರು ಸಮರ್ಥನೆ ಮಾಡ್ಕೊಂಡು ಅದ್ರ ಮೇಲೆ ಬಂಡಿ ಮಾತಾಡ್ತಾರೆ ಯಾರು ಮಾತಾಡ್ತಾರೆ. ಅಲ್ಲ ಆಚಾರ್ಯ ಇನ್ನೊಂದು ಅನುಪತ್ತಿ ಇದೆ ಸರ್, ನೀವು ವಿದ್ವಾಂಸರು ಒಟ್ಟಿಗೆ ಸೇರಿಸಿ ಪರಿಹಾರ ಮಾಡಿಬಿಡಿ. ಅಲ್ಲಿ ವೇದಕ್ಕೆ ಪ್ರಾಯಶಃ ನೀವು ಕೇಳಿದಂಥ ಆಕ್ಷೇಪಕ್ಕೆ ಉತ್ತರ ಕೊಟ್ಟಿದ್ದೀವಿ. ಆಯ್ತು. ಉಪಲಕ್ಷಣ ಅನ್ನೋದಕ್ಕೆ ನೀವು ಜಹಲ್ಲಕ್ಷಣ ಅಂತ ಅರ್ಥ ಮಾಡಿ ವೇದವನ್ನು ಹೊರಗೆ ಹಾಕಿಬಿಟ್ರೆ ಅಲ್ಲಿ ಕಾಶಿ ಟಿಪ್ಪಣಿಯಲ್ಲಿ ಸಮರ್ಥನೆ ಮಾಡಿದ್ದಾರೆ, ಪ್ರಬಲವಾಗಿ ಮಾಡಿದ್ದಾರೆ. ವೇದವನ್ನ ಎಲ್ಲಿ ಸೇರಿಸ್ತೀರಿ? ನಿತ್ಯದಲ್ಲೂ ಸೇರ್ತು ಅಂತಂದ್ರೆ ತ್ರಿವಿಧತ್ವಕ್ಕೆ ಭಂಗ ಬರುತ್ತೆ. ಕಾಲ ಪುರಾಣ ಪ್ರಕೃತಿ ಮೂರಲ್ಲಿ ಮಾತ್ರ ಟಿಪ್ಪಣಿಕಾರ ಪರ್ಯಂತ ಹೋಗೋಣ ಬೇಡ ಅಂತ ಪ್ರಬಲವಾದ ಆಕ್ಷೇಪ ಪರಿಹಾರ ಟಿಪ್ಪಣಿಕಾರ ವಿರೋಧ ತೋರಿಸೋದು ಬೇಡ. ಸ್ವಾಮಿ ಒಂದು ವೇಳೆ ಜಿಹಲ್ಲಕ್ಷಣವನ್ನೇ ಮಾಡೋದಾದರೆ ಸ್ವಾಯತ್ತೆ ಶಬ್ದ ಪ್ರಯೋಗೆ ಕಿಂ ಲಾಕ್ಷಣಿಕ ಪದ ಪ್ರಯೋಗೇನ ವೇದ ಅಂತ ಯಾಕೆ ಹೇಳಬೇಕಾಗಿತ್ತು? ನೇರವಾಗಿ ವರ್ಣ ಅಂತ ಹೇಳ್ಬೋದಾಗಿತ್ತಲ್ವೇ? ನಿತ್ಯ ವೇದ ಅಂತ ವೇದ ಶಬ್ದವನ್ನು ಗ್ರಹಣ ಮಾಡಬಾರ್ದಾಗಿತ್ತು. ಅಲ್ಲಿಗೇನು ಗೊತ್ತಾಗುತ್ತೆ? ಉಪಲಕ್ಷಣವನ್ನೇ ಗ್ರಹಣ ಅಲ್ಲಿ ಹೇಳ್ತೇನೆ. ಒಂದು ವೇಳೆ ತಾವು ಹೇಳಿದ್ದು ಜಹಲ್ಲಕ್ಷಣವನ್ನೇ ಅಂಗೀಕಾರ ಮಾಡಬೇಕು, ಅಲ್ಲಿರುವಂತಹ ಟೀಕಾದಲ್ಲಿರುವಂತಹ ಶಬ್ದ ಅದು ಪರಸ್ಪರ ಸಮುಚ್ಚಾಯಕ ಅಂತ ಇಟ್ಕೊಳ್ಬಹುದು ಅಂತಂದ್ರು ಅಂತ ತಾವು ಉಪಪಾದನೆ ಮಾಡಿದ್ದು. ಅದಕ್ಕೆ ನಾನು ಹೇಳ್ತೇನೆ, ಒಂದು ವೇಳೆ ನೀವು ಜಹಲ್ಲಕ್ಷಣವನ್ನೇ ಮಾಡೋದಾದರೆ ವೇದ ಶಬ್ದಕ್ಕೆ ನಿತ್ಯ ವೇದ ಎಂಬಲ್ಲಿರುವಂತಹ ವೇದ ಶಬ್ದಕ್ಕೆ ಮಾಡೋದಾದರೆ ಆವಾಗ ಜಹಲ್ಲಕ್ಷಣವನ್ನೇ ಮಾಡೋದಾದರೆ ಸ್ವಾಯತ್ಯ ಶಬ್ದ ಪ್ರಯೋಗಕ್ಕೆ ಲಾಕ್ಷಣಿಕ ಪದ ಪ್ರಯೋಗೇನ ನೇರವಾಗಿ ಶ್ರೀಮದ್ ಆಚಾರ್ಯರು ವರ್ಣ ಅಂತ ಹೇಳ್ಬೋದಾಗಿತ್ತಲ್ವೇ? ಯಾಕೆ ಹೇಳಬೇಕಾಗಿತ್ತು? ನಿತ್ಯ ವೇದ ಅಂತ ಯಾಕೆ ಹೇಳಬೇಕಾಗಿತ್ತು? ಅಲ್ಲಿಂದ ಗೊತ್ತಾಗತ್ತೆ ಅಲ್ಲಿ ಜಹಲ್ಲಕ್ಷಣವನ್ನು ಮಾಡಿದ್ದಲ್ಲ ಉಪಲಕ್ಷಣವನ್ನು ಮಾಡಬೇಕು, ಅಜಹಲ್ಲಕ್ಷಣವನ್ನೇ ಮಾಡಬೇಕು. ಅದರಿಂದ ಜಹಲ್ಲಕ್ಷಣ ಪಕ್ಷ ಅಯುಕ್ತ ಅಂತ ಅನಿಸ್ತದೆ. ಅಲ್ಲ ಹೇಳಬಹುದಾಗಿತ್ತು ಆಚಾರ್ಯ, ಅದು ಆಚಾರ್ಯ ಹೇಳ್ಬೋದಾಗಿತ್ತು, ಇಲ್ಲ ಅಂತಲ್ಲ. ಹೇಳದೇ ಇದ್ದನ್ನು ಟೀಕಾಕೃತ್ಪಾದ ಹೇಳಿದ್ದಾರೆ. ಆಚಾರ್ಯ ಹೇಳದೇ ಇರುವಂತಹ ವಿಷಯವನ್ನು ಟೀಕಾಕೃತ್ಪಾದ ಹೇಳ್ತಾರೆ. ಒಂದು ವೇಳೆ ಆಚಾರ್ಯ ಹೇಳಿದ ಸಮ್ಮತವಲ್ಲ ಅಂತ ಹೇಳೋದಾಗಿದ್ರೆ ಆಚಾರ್ಯ ಯಾಕೆ ಹೇಳಬೇಕಾಗಿತ್ತು? ನೇರವಾಗಿ ಪುರಾಣ ಅಂತ ಹೇಳೋದಾಗಿತ್ತಲ್ವೇ? ತಮ್ಮ ಅಭಿಪ್ರಾಯ ಗೊತ್ತಾಗಿದೆ. ಅವರ ಇವರು ಅಲ್ಲ ಒಂದ್ ಸರಿ ಇಲ್ಲ ರೀ. ನಿತ್ಯ ವೇದ ಪುರಾಣಾದ್ಯಾಹ ಅಂತ ಅಲ್ಲ ಆದಿಪದ ಇದ್ದಂತೆ ಇಲ್ಲೂ ವೇದಾದ್ಯಾಹ ಅಂತ ಹೇಳಿದ್ರೆ ಆಗೋಗ್ತಿತ್ತು. ಆದ್ರಿಂದ ವೇದಾದ್ಯಾಹ ಅಂತ ಹೇಳದೇ ಇರೋದೇ ಜಹಲ್ಲಕ್ಷಣ ಸ್ವೀಕಾರಕ್ಕೆ ಸಾಕ್ಷಾತ್ ಆಗಿ ಕನಕಾಚಲಾಚಾರ್ಯರು ನಿಮ್ಮ ಅಭಿಪ್ರಾಯ ಮೊದಲನೇ ಅಂದ್ರೆ ನೀವು ಅನೇಕ ಮಾತು ಮೊದಲನೇ ಆಚಾರ್ಯ ಸ್ವಾಯತ್ತೆ ಆಚಾರ್ಯ ಸ್ವಾಮಿಗಳ ಮೈಕ್ ಕೊಟ್ಟಿದ್ದಾರೆ, ಅದರಿಂದ ಅವ್ರು ಹೇಳ್ದಂಗೆ ಅಂತ ತಿಳ್ಕೊಂಡು 2 ನಿಮಿಷ ಸುಮ್ಮನೆ ಇರು. ಅವ್ರ ಉತ್ತರ ಸ್ವಾಯತ್ತೆ ಶಬ್ದ ಪ್ರಯೋಗ ಅಂತನ್ನೋ ಪ್ರಶ್ನೆ ನೀವು ತೆಗೆದ್ರಿ ಅಂತಂದ್ರೆ ಅದು ಶ್ರೀಕೃಷ್ಣನ ಮೇಲೂ ಬರುತ್ತೆ. ಅಲ್ಲ ಸ್ವಾಮಿ, ಅಲ್ಲಿ ಟೀಕಾಕಾರ ಎಲ್ಲ ಕಡೆ ಪ್ರಶ್ನೆ ಬರೋದೇ ಇದು. ಆ ಪ್ರಶ್ನೆ ತೆಗಿಲಿಕ್ಕೆ ಬರಲ್ಲ. ಅಲ್ಲಿ ವೇದ ಅಂತ ಶಬ್ದನೇ ಯಾಕೆ ಮಾಡ್ಬೇಕು?
ಸ್ವಾಮಿ ನಾನು ಹೇಳೋದು ಅದಕ್ಕೆ ಅಲ್ಲ, ಅಲ್ಲೂ ಹೇಳ್ತೀನಿ ಬಿಡಬಾ. ಅಂತ ಅನ್ನೋ ಪ್ರಶ್ನೆ ಅಲ್ಲೂ ಬಂದೇ ಬರುತ್ತೆ. ಅಲ್ಲಿ ಇಲ್ಲಿ ಅವರು ಕನಕಾಚಲಾಚಾರ್ಯ ಕೇಳಿರೋ ವಿಚಾರ ಇಷ್ಟು ನನಗನ್ಸೋದು, ಈಗ ನಿತ್ಯ ವರ್ಣ ಪುರಾಣಾದ್ಯಾಹ ಅಂತ ಹೇಳಲಿಕ್ಕೆ ಅವಕಾಶ ಇತ್ತು, ನಿತ್ಯ ವೇದಾಹ ಅಂತ ಹೇಳಿದ್ರಿಂದ ಆ ವೇದವನ್ನು ಯಾಕೆ ಪರಿತ್ಯಾಗ ಮಾಡಬೇಕು? ಗಂಗಾಯಾಮ್ ಅಂತನ್ನೋಲ್ಲಿ ಶೈತ್ಯ ಪಾವನತ್ವಾದಿ ಪ್ರಯೋಜನ ವಿಶೇಷ ಇರೋದರಿಂದ ಅಲ್ಲಿ ಗಂಗಾ ಶಬ್ದಕ್ಕೆ ಲಕ್ಷಣ ಮಾಡಿದ್ದಕ್ಕೆ ಒಂದು ಪ್ರಯೋಜನ ವಿಶೇಷ ಇಟ್ಟುಕೊಂಡು ಮಾತನಾಡೋದು ಅಂತ ಅನ್ನೋದು ಕಂಡಿದೆ. ಗಂಗಾ ತೀರೆ ಅನ್ನೋದು ಬಿಟ್ಟು ಆ ರೀತಿಯಾಗಿ ಶಬ್ದ ಪ್ರಯೋಗ ಮಾಡತಕ್ಕಂಥದ್ದಕ್ಕೆ ಅನೇಕ ಕಾರಣಗಳನ್ನೇ ಸ್ವೀಕಾರವನ್ನು ಮಾಡಿದೆ. ಬಾಧಕನೂ ಇದೆ. ಇಲ್ಲಿ ಪ್ರಸಕ್ತವಾಗಿ ಪ್ರಯೋಗವನ್ನ ಮಾಡಿದ್ದಾರೆ. ಅದು ಬಿಟ್ಟು ನಾವು ಲಾಕ್ಷಣಿಕ ಪ್ರಯೋಗವನ್ನು ಯಾಕೆ ಸ್ವೀಕಾರ ಮಾಡಬೇಕು? ಅದೇ ವೇದಾಂತ ನಿತ್ಯ ವೇದ ಅಷ್ಟೇ ಅಲ್ಲ ಸ್ವಾಮಿ, ಅಷ್ಟೇ ಅಲ್ಲ ಸ್ವಾಮಿ, ಇಲ್ಲಿ ಸ್ವಾಮಿ ಒಂದು ನಿಮಿಷ ಸ್ವಾಮಿ, ಒಂದು ನಿಮಿಷ. ಆದರೆ ಇಲ್ಲಿ ಮೂಲಭೂತವಾದ ವಿಚಾರ ಇನ್ನೊಂದೇನು ಅಂತಂದ್ರೆ, ಜಹಲ್ಲಕ್ಷಣಯ ನೀವು ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ ಅಂತ ಸತ್ಯ ಶಬ್ದಕ್ಕೆ ನಿತ್ಯ ಅಂತ ಅರ್ಥ ಮಾಡಿ ಸಂಸ್ಕೃತ ಭಾಷೆನೇ ನಿತ್ಯ ಅನ್ನೋದನ್ನು ವ್ಯವಸ್ಥೆ ಮಾಡ್ತಾರೆ ಸಿದ್ಧಾಂತದಲ್ಲಿ. ಏವಂಚ ಸಂಸ್ಕೃತದ ಶಬ್ದ ಸಾಮಾನ್ಯಕ್ಕೇನೆ ನಿತ್ಯತ್ವ ಅಂಬತಕ್ಕಂಥದ್ದು ನಮ್ಮ ಸಿದ್ಧಾಂತದಲ್ಲಿದೆ. ಪ್ರಾಕೃತ ಭಾಷೆಗೂ ಸಂಸ್ಕೃತಕ್ಕೂ ಈ ವ್ಯತ್ಯಾಸ ಇದೆ. ಏವಂಚ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ, ಪದ ಸಮುದಾಯಾತ್ಮಕವಾದ ವಾಕ್ಯಾತ್ಮಕವಾಗಿರತಕ್ಕ ವೇದಗಳಿಗಿಂತ ಪೂರ್ವದಲ್ಲೇನೆ ಪದಕ್ಕೇನೆ ನಿತ್ಯತ್ವ ಅಂಬತಕ್ಕಂಥದ್ದು ಒಂದು ನಮ್ಮ ಸಿದ್ಧಾಂತದ ವಿಚಾರ ಇರೋದರಿಂದ ಆ ಒಂದು ನಿತ್ಯತ್ವ ಎಂಥದ್ದು, ಆ ನಿತ್ಯತ್ವಕ್ಕೆ ಅನುಗುಣವಾಗಿ ಪದ ಸಮುದಾಯಾತ್ಮಕವಾಗಿರ್ತಕ್ಕ ವಾಕ್ಯಕ್ಕೆ ನಿತ್ಯತ್ವ ಎಂಥದ್ದು, ಅದನ್ನೆಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ವಿಚಾರ ಮಾಡಿದಾಗ ಮಾತ್ರ ಈ ಪ್ರಮೇಯದಲ್ಲಿ ಒಂದು ನಿಷ್ಕರ್ಷ ಬರಲಿಕ್ಕೆ ಸಾಧ್ಯ ಆಗ್ತದೆ. ಪದ ಅಂಬತಕ್ಕಂಥದ್ದು ಯಯೇವ ಲೌಕಿಕಾಹ ತಯೇವ ವೈದಿಕಾಹ. ಆದ್ದರಿಂದ ಲೋಕವೇದಗಳಲ್ಲಿರ್ತಕ್ಕಂತಹ ಪದಗಳಲ್ಲಿ ಒಂದು ನಿಮಿಷ ನೀವು ಒಪ್ಪದೇ ಇದ್ರೆ ಇರಲಿ, ಅದು ಅಲ್ಲ ಆಯಿತು. ಈಗ ಪದಗಳು ಹಾಗಾದರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ ಅನ್ನೋಲ್ಲಿ ಯಾವ ಮೃತ್ತಿಕಾ ಮೊದಲಾಗಿರ್ತಕ್ಕಂತಹ ಒಂದು ಸಂಸ್ಕೃತ ಶಬ್ದಕ್ಕೆ ಸತ್ಯತ್ವವನ್ನು ನಿತ್ಯತ್ವವನ್ನು ನಾವು ಒಪ್ತಾ ಇದ್ದೀವಿ, ಅದರಲ್ಲೂ ದ್ವೈವಿಧ್ಯನ. ಹಾಗಾದರೆ ಆ ಒಂದು ನಿತ್ಯತ್ವ ಅಂಬತಕ್ಕಂಥದ್ದು ಏಕರೂಪವಾಗಿ ಎಲ್ಲರೂ ಸ್ವೀಕಾರ ಮಾಡಿದಾಗ ತತ್ ಸಮುದಾಯಾತ್ಮಕವಾಗಿರ್ತಕ್ಕಂಥ ವೇದದಲ್ಲೂ ಕೂಡ ತದನುಗುಣವಾಗಿರ್ತಕ್ಕಂಥ ಒಂದು ನಿತ್ಯತ್ವ ಶಬ್ದಾರ್ಥವನ್ನು ಹೇಳಿದಾಗ ಜಹಲ್ಲಕ್ಷಣ ಮಾಡಬೇಕು ಅಂತ ಅನ್ನೋದು ಇಲ್ಲಿ ವಾಕ್ಯಾರ್ಥಕ್ಕೆ ಒಂದು ಅವಕಾಶ. ಆಚಾರ್ಯ ಒಂದೇ ನಿಮಿಷ. ವಚನ ಶಬ್ದಕ್ಕೆ ನಾವೆಲ್ಲ ಅಭಿಪ್ರತಿಪನ್ನವಾಗಿ ನಿತ್ಯತ್ವವನ್ನು ಒಪ್ಪಿದ್ದೇವೆ. ಆದ್ದರಿಂದ ಅಕ್ಷರಗಳು ಅಂದರೆ ವರ್ಣಗಳು ಹೇಗೆ ನಿತ್ಯನೋ ವಚನನೂ ತದ್ವತ್ ನಿತ್ಯ ಅಂತ ರುಚಿರಾಚಾರ್ಯರು ಒಂದು ಅಭಿಪ್ರಾಯಪಟ್ಟರು. ಮೃತ್ತಿಕೇತ್ಯವ ಸತ್ಯಂ ಇತ್ಯತ್ರ ನಿತ್ಯಂ ಇತ್ಯುಕ್ತತ್ವಾತ್ ಮೃತ್ತಿಕಾ ಶಬ್ದ ಅಂತ ನಾನು ಇದಕ್ಕೆ ಹೇಳ್ತೇನೆ. ನಾವು ತಡಿ ದಯವಿಟ್ಟು ತದೇ ವೇದಂ ವಚನಂ ಇತಿ ಪ್ರತ್ಯಭಿಜ್ಞಾನಾತ್, ಇದು ಆಚಾರ್ಯ ತತ್ವನಿರ್ಣಯದ ವಾಕ್ಯ. ಅತ್ರ ವಚನ ಶಬ್ದಸ್ಯ ಟೀಕಾಯಾಮ್ ಅರ್ಥಃ ಉಕ್ತಃ ಉಚ್ಯತೆ ಏಭಿರಿತಿ ವಚನಂ ವರ್ಣಾಃ. ಒಂದು ನಿಮಿಷ, ನೀವು ಮಧ್ಯೆ ಮಾತಾಡಬೇಡ ಸ್ವಾಮಿ, ನೀವು ಮಧ್ಯೆ ಮಾತಾಡೋದನ್ನು ನಾನು ನಿಲ್ಲಿಸ್ತೇನೆ, ಆಮೇಲೆ ಕೊಡ್ತೇನೆ ನಾನು ನನ್ನ ಅಭಿಪ್ರಾಯ ಹೇಳುವಾಗ. ಏವಂಚ ಒಂದು ವೇಳೆ ವರ್ಣ ಸಮುದಾಯ ರೂಪವಾದ ವಾಕ್ಯ ವಚನಗಳಿಗೂ ಕೂಡ ನಿತ್ಯತ್ವ ಇರೋದಾದರೆ ವಚನ ಶಬ್ದಕ್ಕೆ ಟೀಕಾಕೃತ್ಪಾದರು ವರ್ಣ ಅಂತ ಯಾಕೆ ಅರ್ಥ ಮಾಡಬೇಕು? ಒಂದು ಪ್ರಶ್ನೆ. ಎರಡನೇದು, ನಚ ವರ್ಣಪದಾದೀನಾಂ ಅನಿತ್ಯತ್ವಂ ವಕ್ತುಂ ಯುಕ್ತಂ ಅಂತ ಆಚಾರ್ಯರ ಮಾತು. ಸ್ವಾಮಿ ಇಲ್ಲೇ ಸ್ವಾಮಿ ತತ್ವನಿರ್ಣಯದಲ್ಲಿ ಇಲ್ಲಿ ವರ್ಣಪದಾದೀನ ಅಂತ ಹೇಳಿದ್ದಾರೆ ಆಚಾರ್ಯ. ವರ್ಣಾದೀನ ಅಂತ ಹೇಳ್ಬೋದಿತ್ತು. ವರ್ಣ ಪದ ಎಕ್ಸ್ಟ್ರಾ ಆ ಪದ ಶಬ್ದವನ್ನು ಯಾಕೆ ಹೇಳಿದರು? ಇಲ್ಲಿ ಟೀಕಾಚಾರ್ಯ ಹೇಳ್ತಾರೆ ವರ್ಣಕ್ಕೆ ಅನಿತ್ಯತ್ವ ಬೇರೆ, ಅಂದರೆ ಪೂರ್ವಪಕ್ಷಿ ಅಭಿಪ್ರೇತವಾದ್ದು. ಅನಿತ್ಯತ್ವ ವಕ್ತುಂ ಯುಕ್ತಂ ಅಂತ ಅಲ್ಲಿರೋದು. ವರ್ಣಕ್ಕೆ ಅನಿತ್ಯತ್ವ ನಿತ್ಯತ್ವಗಳು ಬೇರೆ, ಪದಗಳಿಗೆ ನಿತ್ಯತ್ವ ಅನಿತ್ಯತ್ವಗಳು ಬೇರೆ. ಹಾಗಾದರೆ ವರ್ಣಗಳಿಗೆ ನಿತ್ಯತ್ವಂ ನಾಮ ಸರ್ವಥಾ ಉತ್ಪತ್ತಿ ಶೂನ್ಯತ್ವಂ ನಾಶರಹಿತತ್ವ. ವಚನಸ್ಯ ನಿತ್ಯತ್ವಂ ನಾಮ ಸರ್ವಥಾ ಅಲ್ಲ, ಮತ್ತು ಕ್ರಮವು ಅನಿತ್ಯ ಆದ್ದರಿಂದ ಏಕವಿಧ ಅನುಪೂರ್ವಿಕತ್ವ. ಏವಂಚ ನಿತ್ಯತ್ವ ಎಂಬುದು ಸಮಯ ಮುಗಿಸ್ತೇನೆ, ದಯವಿಟ್ಟು ಮುಗೀತು. ಏವಂಚ ವರ್ಣಾನಾಂ ನಿತ್ಯತ್ವಂ ಅನ್ಯತ್ ವಚನಾನಾಂ ನಿತ್ಯತ್ವಂ ಅನ್ಯತ್. ಅನ್ನ ಮೃತ್ತಿಕೇತ್ಯೇವ ಸತ್ಯಂ ಎಂಬುದಕ್ಕೆ ನಿತ್ಯಂ ಅಂತ ಅರ್ಥ ಮಾಡ್ತೇವೆ. ಮೃತ್ತಿಕಾ ಶಬ್ದ ವರ್ಣವತ್ ನಿತ್ಯ ಅಂತ ಕೂಟಸ್ಥ ನಿತ್ಯ ಅಂತ ಅರ್ಥ ಅಲ್ಲ. ಹಾಗಾದರೆ ವೇದ ನಿತ್ಯ ವೇದಾಹ ಅಂತ ಯಾಕೆ ಹೇಳಬೇಕಾಗಿತ್ತು? ನೋಡಿ,
ಆಚಾರ್ಯರು ಗೀತಾಭಾಷ್ಯದಲ್ಲೂ ಕೂಡ ಅನ್ಯದಪಿ ವೇದಾದಿ ಅಂತ ಹೇಳಿದ್ದಾರೆ ಸ್ವಾಮಿ. ವೇದಾದಿ ಅಂದರೆ ಜಹಲ್ಲಕ್ಷಣ ಮಾಡಿದ್ದಾರೆ. ವೇದಕ್ಕೆ ನಿತ್ಯತ್ವ ಇಲ್ಲವೇ ಇಲ್ಲ ನೋಡಿ, ಅಲ್ಲಿ ಜಹಲ್ಲಕ್ಷಣ ಮಾಡಿದ್ದಾರೆ. ವೇದಾದಿ ಶಬ್ದ ಯಾಕೆ ಹೇಳಿದರು ಆಚಾರ್ಯರು? ಆ ಪ್ರಶ್ನೆ ಮಾಡೋದಾದರೆ ಇಲ್ಲೂ ಆ ಪ್ರಶ್ನೆಗೆ ಏನು ಉತ್ತರನೋ ಆ ಪ್ರಶ್ನೆಗೆ ಅಲ್ಲೂ ಉತ್ತರ. ಯಾಕೆ ಅಂದರೆ ಅಲ್ಲಿ ವೇದಾದಿ ಅನ್ನೋದಕ್ಕೆ ಜಹಲ್ಲಕ್ಷಣ ಯಾಕೆ ಮಾಡಿದ್ರು ಅಂದರೆ ಜೀವ ಸ್ವರೂಪ ನಿತ್ಯತ್ವಕ್ಕೆ ಅದು ಉದಾಹರಣೆ. ವೇದಕ್ಕೆ ಸ್ವರೂಪ ನಿತ್ಯತ್ವ ಇಲ್ಲ, ಅನುಪರಿ ಬದಲಾವಣೆ ಆಗತ್ತೆ. ಆದ್ದರಿಂದ ಅಲ್ಲಿ ವೇದವನ್ನು ಬಿಟ್ಟರು, ಉಳಿದದ್ದನ್ನು ತಗೊಂಡ್ರು, ವೇದ ಆದಿಪದ ಗ್ರಾಹ್ಯವನ್ನು ತಗೊಂಡು. ಆದರೆ ಇಲ್ಲಿ ಎಲ್ಲಿ ತತ್ವಸಂಖ್ಯಾನದಲ್ಲಿ ನಿತ್ಯತ್ವಂ ನಾಮ ಆದ್ಯಂತ ಶೂನ್ಯತ್ವಂ, ಅದು ವೇದಕ್ಕೂ ಇದೆ, ವಚನಕ್ಕೂ ಇದೆ, ಉಳಿದ ಆಕಾಶಾದಿಗಳಿಗೂ ಇದೆ. ಆದ್ದರಿಂದ ಇಲ್ಲಿ ಜಹಲ್ಲಕ್ಷಣ ಮಾಡಬಾರ್ದು. ನನ್ನ ಅಭಿಪ್ರಾಯ ಆಚಾರ, ಜಹಲ್ಲಕ್ಷಣ ಮಾಡಬಾರ್ದು. ಇಲ್ಲಿ ಅಜಹಲ್ಲಕ್ಷಣ ಮಾಡಿದ್ದಾರೆ, ಅಲ್ಲಿ ಜಹಲ್ಲಕ್ಷಣ ಮಾಡಿದ್ದಾರೆ. ಹೀಗಿರುವಾಗ ಯಾವ ಅನುಭವತ್ತಿಯೂ ಇಲ್ಲ ಸ್ವಾಮಿ. ಈ ತತ್ವಸಂಖ್ಯಾನಕ್ಕೂ ತತ್ವನಿರ್ಣಯಕ್ಕೂ ವಿರೋಧ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಸ್ವರ್ಣ ನಿಕಷದಲ್ಲಿ ಈ ಅಭಿಪ್ರಾಯವನ್ನು ಅವರು ಪಟ್ಟಿದ್ದಾರೆ ಸ್ವಾಮಿ. ಅಲ್ಲ ಒಂದು ನಿಮಿಷ ಆಚಾರ್ಯ ಒಟ್ಟು ಈಗ ಒಂದು ಅಭಿಪ್ರಾಯವನ್ನೇ ಈಗ ಹರಿಯಾಚಾರ್ಯರು ಗೀತಾಭಾಷ್ಯಕ್ಕೆ ಅನುಗುಣವಾಗಿ ಅಲ್ಲಿರ್ತಕ್ಕ ಒಂದು ವಿಷಯ ಸಮರ್ಥನೆಗೆ ಅನುಗುಣವಾಗಿ ವೇದ ಶಬ್ದಕ್ಕೆ ಜಹಲ್ಲಕ್ಷಣ ಮಾಡೋದು ಉಪಯುಕ್ತ ಇದೆ. ಇಲ್ಲಿರ್ತಕ್ಕಂಥದ್ರಲ್ಲಿ ಜಹಲ್ಲಕ್ಷಣ ಅಲ್ಲ ಅಜಹಲ್ಲಕ್ಷಣವನ್ನು ಇಟ್ಟುಕೊಂಡು ವೇದ ಮತ್ತು ವರ್ಣ ಮತ್ತು ಆಕಾಶ ಎಲ್ಲದಕ್ಕೂ ಸಾಧಾರಣವಾದಂತಹ ಆದ್ಯಂತ ಶೂನ್ಯತ್ವವನ್ನು ತಗೋಬೇಕು. ಕೂಟಸ್ಥತೆಯ ಅನ್ನೋ ಅಂಶವನ್ನು ಮಾತ್ರ ವೇದಕ್ಕೆ ಬಿಟ್ಟುಬಿಡಬೇಕು ಅಂತನ ತಮ್ಮ ಅಭಿಪ್ರಾಯ. ಮತ್ತೇನು ಆ ಕೂಟಸ್ಥತೆಯ ಅನ್ನೋದನ್ನು ವೇದಕ್ಕೆ ಏನು ಯೋಜಿಸ್ತಾ ಇದ್ದೀರಿ? ಹೇಳಿದೆ ನಾನು, ತತ್ವಸಂಖ್ಯಾನದಲ್ಲಿ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ಅಂತಿದೆ. ಇಲ್ಲಿ ಕೂಟಸ್ಥ ನಿತ್ಯತ್ವಂ ಅಂತ ಹೇಳ ಬದಲು ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವ. ಒಂದು ನಿಮಿಷ ನಂಗೆ ಹೇಳ್ತೇನೆ, ನಾನು ಆ ಶಬ್ದಾರ್ಥ ಹೇಳೋಕ್ಕೋಸ್ಕರ ಪೋಷಣೆ ಕೊಡ್ತಾ ಇದ್ದೇನೆ. ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವ ಅಂತ ಯಾಕೆ ಹೇಳಿದ್ರು? ಕೂಟಸ್ಥ ನಿತ್ಯತ್ವಂ ದೇದಾ ಸಂಪಾದಯಿತು ಶಕ್ಯಂ. ಎರಡು ರೀತಿ, ಒಂದು ಸ್ವರೂಪ ನಿತ್ಯತ್ವೇನ, ಒಂದು ಪ್ರವಾಹ ನಿತ್ಯತ್ವೇನ. ಆದ್ಯಂತ ಶೂನ್ಯತ್ವೇನ ಗಗನದಲ್ಲಿ ಆದ್ಯಂತ ಶೂನ್ಯತ್ವನೂ ಇದೆ, ಸ್ವರೂಪ ನಿತ್ಯತ್ವನೂ ಇದೆ. ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ವೇದಾನಾಂ ಆದ್ಯಂತ ಶೂನ್ಯತ್ವೇನ ಕೂಟಸ್ಥ ಉದಾಹರಣ ನತು ಸ್ವರೂಪ ನಿತ್ಯತ್ವೇನ ಏವಂಚ. ನೀವು ಆಕ್ಷೇಪ ಮಾಡ್ರಿಯಪ್ಪ, ನಿಮಗೆ ಕೊಡ್ತೇನೆ. ಒಂದು ನಿಮಿಷ ಹೇಳ್ತೇನೆ. ನಾನು ಹೇಳಿದೆ ಸ್ವಾಮಿ, ಹೇಳ್ತಾ ಇದ್ದೇನೆ. ಆದ್ಯಂತ ಶೂನ್ಯತ್ವಂ ವೇದಾನ ಮುಕ್ತಂ ತತ್ರ ಸ್ವರೂಪೇಣ ಉತ್ಪತ್ತಿ ನಾಶಯೋರಭಾವಾತ್ ಗಗನೆ ಆದ್ಯಂತ ಶೂನ್ಯತ್ವಂ. ವೇದಾನಾಂ ಪುನಃ ಸ್ವರೂಪೇಣ ಉತ್ಪತ್ತಿನಾಶ ಶೂನ್ಯತ್ವಾದಿತಿ ನೈವ. ಯಾಕೆ ನೋಡಿ, ಪುರಾಣಗಳು ಅನಿತ್ಯ, ವೇದಗಳು ನಿತ್ಯ. ನಾನು ಆಗಲೇ ಹೇಳಿದೆ ನಿತ್ಯ ಅನಿತ್ಯ ಅಂತ. ಒಂದು ನಿಮಿಷ ಹೇಳ್ತೇನೆ. ಆಕಾಶವತ್ ಆದ್ಯಂತ ಶೂನ್ಯತ್ವಂ. ಆಕಾಶೇ ಯಥಾ ಆದಿರ್ನಾಸ್ತಿ ಅಂತ್ಯಃ ನಾಸ್ತಿ, ವೇದಾನಾಂ ಆದಿರ್ನಾಸ್ತಿ ಅಂತೋ ನಾಸ್ತಿ. ಏತಚ್ಚ ದ್ವೇಧಾ. ಸ್ವರೂಪತಃ ಉತ್ಪತ್ತ್ಯಭಾವಾತ್ ಸ್ವರೂಪತೋ ನಾಶಾಭಾವಾತ್ ಕ್ರಮ ವ್ಯತ್ಯಾಸಾಭಾವಾತ್ ಆದಿಶೂನ್ಯತ್ವಂ ಅಂತಶೂನ್ಯತ್ವಂ ಏತಚ್ಚ ವೇದೇಶು ವರ್ತತೆ. ದ್ವಿತೀಯಮಸ್ತಿ ನಾನು ಹೇಳಿದ್ನಲ್ಲ ನಾ, ಕೂಟವತು ತಿಷ್ಠತಿ ಇತಿ ಕೂಟಸ್ಥಂ. ಒಂಚು ಬಬ್ಬೆ ಹಾಕಬೇಡಿ. ನಾನು ಹೇಳಿ ತಡೆಯೋಕ್ಕಲ್ಲ, ನಾನು ಹೇಳೋಕ್ಕೆ ಹೇಳ್ಕೊಂಡಿದ್ದೆ ಮೈಕು. ಒಂದು ನಿಮಿಷ ಇರಿ, ನಿಮ್ಗೆ ಇದೆ, ನಾನು ಕೊಡ್ತೇನೆ. ಕೊಡ್ತೇನೆ. ನಂದು ಆದಮೇಲೆ ಪ್ರಶ್ನೆ ಕೇಳಿದ್ರು ಉತ್ತರ ನಂದು ಮುಗೀತು. ಉತ್ತರ ಆ ಸ್ಪಷ್ಟೀಕರಣ ಕೇಳಿದನು. ಏವಂಚ ಕೂಟವತ್ ಆಕಾಶವತ್ ಅವ್ಯಾಕೃತ ಆಕಾಶವತ್ ತಿಷ್ಠತಿ ವೇದ. ಕಥಂ ಅವ್ಯಾಕೃತ ಆಕಾಶಸ್ಯ ಆದ್ಯಂತ ಶೂನ್ಯತ್ವಮಿವ ವೇದಾನಾಮಪಿ ಆದ್ಯಂತ ಶೂನ್ಯತ್ವಮಸ್ತಿ ಇತ್ಯರ್ಥೆ ಕೂಟಸ್ಥವತ್ ಆದ್ಯಂತ ಶೂನ್ಯತ್ವಂ ಇತ್ಯುಕ್ತಂ. ಇಲ್ಲಿ ಇನ್ನು ಮತ್ತೆ ನಾನು ಬಿಡ್ತೇನೆ, ಇಲ್ಲಿಗೆ ಮುಗಿಸ್ತೇನೆ. ಒಂದು ನಿಮಿಷ ಇದ್ರ ಮೇಲೆ ಒಂದು ಆಕ್ಷೇಪ ಬರುತ್ತೆ. ದಯವಿಟ್ಟು ನೋಡಿ, ಅಭಿಪ್ರಾಯ ಹರಿಯಾಚಾರ್ಯರು ಹೇಳಿದ್ರದ ಅಭಿಪ್ರಾಯ ಏನು ಅಂತಂದ್ರೆ ಕೂಟಸ್ಥತೆಯ ಅನ್ನೋದೇನಿದೆ, ಆಕಾಶವತ್
ಆಕಾಶವತ್ ತಿಷ್ಠತಿ ಅಂದ್ರೆ ಆದ್ಯಂತ ಶೂನ್ಯತ್ವಾಂಶದಲ್ಲಿ ಮಾತ್ರ, ಹೊರತು ನಿರ್ವಿಕಾರತ್ವಾಂಶದಲ್ಲಿ ಅಲ್ಲ ಅನ್ನೋದನ್ನೇ ಈ ರೀತಿ ಉಪಪಾದನೆ ಮಾಡಿದ್ರೆ ಆದ್ಯಂತ ಶೂನ್ಯವಾದಂಥ ಪ್ರವಾಹತೋನು ನಿತ್ಯವಲ್ಲದೇ ಇರ್ತಕ್ಕಂಥ ಪದಾರ್ಥದಲ್ಲೂ ಕೂಟವತ್ತಿಷ್ಠತಿ ಸತ್ತ ಅಸ್ತಿ ಅಸ್ಮಿನ್ ಇತಿ ವಕ್ತುಂ ಶಕ್ಯತ್ವೇನ ವಿಶೇಷಣ ವೈರ್ಥ್ಯಂ ಇತಿ ಏಕ ಪ್ರಥಮಃ ದೋಷಃ. ತತ್ವನಿರ್ಣಯೇ ಆಚಾರ್ಯೈಃ ಪೂರ್ವಂ ವಚನ ಅನ್ನುವ ಶಬ್ದಕ್ಕೆ ವರ್ಣಾಂತ ಅರ್ಥವನ್ನು ಇಟ್ಕೊಂಡು ಟೀಕಾರಾಯರು ಉಪಾದನೆ ಮಾಡಿದ್ದಾರೆ ಅಂತ ಹರಿಯಾಚಾರ್ಯ ವರ್ಣನೆ ಮಾಡಿದ್ರು. ಆದರೆ ಅದು ಅಪ್ರಾಮಾಣಿಕ. ಯಾಕೆ ಅಂದರೆ ತದೇವ ಇದಂ ವಾಕ್ಯಂ ಇತಿ ಪ್ರತ್ಯಭಿಜ್ಞಾ ವಿರೋಧಾತ್ ಅಂತ ತತ್ವನಿರ್ಣಯ ಮೂಲ ವಾಕ್ಯ, ಭಗವತ್ಪಾದರ ವಾಕ್ಯ. ನಿಮಿಷ ಮಾತಾಡಿಲ್ಲ ಅಲ್ಲ, ಮಧ್ಯೆ ಮಾತಾಡ್ಬಿಡ್ತೀನಿ ಅಂತ ಭಯ. ತತ್ ಟೀಕಾಯಾಂಚ ಯದ್ವರ್ಣಕ್ರಮಾದ್ಯುಪೇತಂ ಪೂರ್ವಂ ಮಯಾ ಶ್ರುತಂ ವಾಕ್ಯಂ ತದೇವ ತದ್ವರ್ಣಕ್ರಮಾದ್ಯುಪೇತಮೇವ ಇದಂ ಶ್ರೂಯಮಾಣಂ ವಾಕ್ಯಮಿತಿ ಪ್ರತ್ಯಭಿಜ್ಞಾನಾದಿತ್ಯುಕ್ತೆ. ಒಂದು ನಿಮಿಷ ತರ್ರಿ, ಅಲ್ಲಲ್ಲ ಮೈಕ್ ಇಟ್ಬಿಡ್ರಿ ಒಂದು ನಿಮಿಷಕ್ಕೆ ಕೆಳಗಡೆಗೆ. ಅಲ್ಲಲ್ಲ ನೋಡ್ರಿ, ಆಚಾರ್ಯರು ಪ್ರತ್ಯಭಿಜ್ಞಾನವನ್ನು, ನಮ್ಮಲ್ಲಿರುವ ಪ್ರತ್ಯಭಿಜ್ಞಾನವನ್ನು ಭಗವತ್ಪಾದರು ಪ್ರಮಾಣ ಕೊಟ್ಟರು ಸ್ವಯಂಗಕಾರ ಅಂತ ಪ್ರಾರಂಭ ಮಾಡಿ. ಆ ಯಾವ ಪ್ರತಿವಿಜ್ಞಾವನ್ನು ಟೀಕಾಕೃತ್ಪಾದರು ಕೊಡ್ತಾರೋ ಪ್ರಮಾಣವನ್ನಾಗಿ, ಅದು ನಮ್ಮಲ್ಲಿ ವಿದ್ಯಮಾನ ಪ್ರತಿವಿಜ್ಞಾ ಇರಬೇಕು. ಯದೇವ ಗುರು ಉಕ್ತಂ ವಾಕ್ಯಂ, ಹೆಂಗೆ ಸ್ವಯಂಗಕಾರ ಅನ್ನೋದ್ರಲ್ಲಿ ಪ್ರತಿವಿಜ್ಞಾನ ಬುದ್ಧಿ ಇದೆಯೋ ಅದೇ ರೀತಿ ತದೇವ ಇದಂ ವಾಕ್ಯಂ ಅಂತ ಕಾಂತಾಯ ಕಲ್ಯಾಣ ಮೊದಲಾದ ಸಮಸ್ತ ವಾಕ್ಯಗಳಲ್ಲೂ ಪ್ರತಿವಿಜ್ಞಾ ಬುದ್ಧಿ ಇದೆ. ಯಾವುದರಿಂದ ಅನ್ಯ ವಾಕ್ಯಗಳ ಕೃತಕ ವಾಕ್ಯಗಳಲ್ಲಿ ಸ್ಥಿರತ್ವ ಬುದ್ಧಿ, ಅಪೌರುಷೇಯ ವಾಕ್ಯದಲ್ಲಿ ನಿತ್ಯತ್ವ ಬುದ್ಧಿ ಬರುತ್ತೆ ಅಂತ ಆಚಾರದಕ್ಕೆ ಪ್ರಮಾಣವನ್ನು ಕೊಟ್ಟಿರೋದು. ಆದ್ದರಿಂದ ತತ್ವನಿರ್ಣಯದಲ್ಲೇ ನಾವು ತತ್ವಸಂಖ್ಯಾನ ಬಿಟ್ಬಿಡ್ರಿ, ಯಾವ ತತ್ವನಿರ್ಣಯ ವಾಕ್ಯವನ್ನು ಇಟ್ಕೊಂಡು ನೀವು ತತ್ವಸಂಖ್ಯಾನ ವಾಕ್ಯಗಳಿಗೆ ಕೂಟಸ್ಥತೆ ಅಂತ ವಿಶೇಷಣ ಕೊಟ್ಟರು, ವಿಶೇಷಣವನ್ನು ಕಥಂಚಿತ್ ಸಾದೃಶ್ಯ ಅಭಿಪ್ರಾಯದಲ್ಲಿ ಅರ್ಥಾತ್ ಪ್ರವಾಹತೋ ಆದ್ಯಂತ ಶೂನ್ಯತ್ವ ಅನ್ನೋ ಅಭಿಪ್ರಾಯದಲ್ಲಿ ಕೂಟವತ್ ತಿಷ್ಠತಿ ತಾತ್ಪರ್ಯಾರ್ಥ ಏನು? ನಿರ್ವಿಕಾರ ಅಂತ ಅಷ್ಟೇ ಅರ್ಥ. ನಿರ್ವಿಕಾರತ್ವ ವಿಶೇಷಣದಿಂದ ಆದ್ಯಂತ ಶೂನ್ಯತ್ವ ಹೇಳ್ತಾ ಇರಬೇಕಾದ್ರೆ ನಿರ್ವಿಕಾರತ್ವ ಅಂಶವನ್ನು ತ್ಯಾಗ ಮಾಡಿಬಿಟ್ಟು ಕೇವಲ ಪ್ರವಾಹತೋ ಆದ್ಯಂತ ಶೂನ್ಯತ್ವ ಅನ್ನೋ ಅರ್ಥ ಮಾಡೋದಿದೆಯಲ್ಲ, ಇದು ವ್ಯಾಖ್ಯಾನದಲ್ಲೂ ಏನು ದೃಷ್ಟ ಅಲ್ಲ. ಇದು ಸುಮ್ಮನೆ ಲಕ್ಷಣ ಜಹತ್ವಾರ್ಥ ಲಕ್ಷಣ ಅಂತ ಬಿಟ್ಬಿಟ್ರದು. ಕೂಟಸ್ಥಿತಿಯ ನಿತ್ಯತ್ವ ಮುಂದಿಂದಕ್ಕೆ ಮಾತ್ರ ತಗೊಂಡು ವ್ಯಾಖ್ಯಾನಗಾರರು ಯಾರು ಶ್ರೀನಿವಾಸ ತೀರ್ಥರು ಅಥವಾ ಯಾದವಾರ್ಯರು ಇದನ್ನು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆಗ್ಯದ ಶ್ರೀಕೃಷ್ಣ ಒಂದು ನಿಮಿಷ ದಯವಿಟ್ಟು ಪಂಡಿತರಲ್ಲಿ ವಿನಮ್ರವಾದ ವಿಜ್ಞಪ್ತಿಗಳು. ದೇವಸ್ಥಾನದ ನಿಯಮದಂತೆ ನಾವು 12 ಗಂಟೆಗೆ ಇಲ್ಲಿ ಬಿಟ್ಟುಕೊಡಬೇಕು. 12:15 ಆಯಿತು. ಶ್ರೀಪಾದಂಗಳವರು, ಉಭಯ ಶ್ರೀಪಾದಂಗಳವರು ಅಭಿಪ್ರಾಯ ಪಡ್ತಾ ಇದ್ದಾರೆ, ಈ ಗೋಷ್ಠಿಯನ್ನು ಮಧ್ಯಾಹ್ನ ಮುಂದುವರಿಸೋಣ. 4 ಗಂಟೆಯವರೆಗೆ ದೇವಸ್ಥಾನದ ಬಾಗಿಲು ತೆಗೆಯಲ್ಲ, ಇಲ್ಲಿ ಬರೋಕ್ಕಾಗಲ್ಲ ನಮಗೆ. ಅನ್ನ 4 ಗಂಟೆಯಿಂದ 8 ಗಂಟೆವರೆಗೆ ನಮಗೆ ಅವಕಾಶ ಇದೆ. ಈ ಗೋಷ್ಠಿಯನ್ನೇ ಮತ್ತೆ ಇದರಿಂದ ಇವಾಗ ಇವರು ಶ್ರೀಕರಾಚಾರ್ಯರು ತಮ್ಮ ಅಭಿಪ್ರಾಯವನ್ನು ಹೇಳಿದರು, ಅದನ್ನು ಮತ್ತೆ ಮಧ್ಯಾಹ್ನ ಒಂದು ಸತಿ ಅನುವಾದ ಮಾಡಲಿ, ಅದರ ಬಗ್ಗೆ ಚರ್ಚೆ ಮುಂದುವರಿಯಲಿ. ಗೀತಾ ವಾಕ್ಯದ ಅರ್ಥನೂ ಹೇಳೋದು ಬಾಕಿ ಇದೆ ಇವ್ರ ಪ್ರಕಾರದ ವಾಕ್ಯ. ಗೀತಾ ವಾಕ್ಯಕ್ಕೆ ಏನು ಪ್ರಶ್ನೆ ತೆಗೆದ್ರೆ ವೇದ ಶಬ್ದಕ್ಕೆ ವರ್ಣ ಅಂತ ಅರ್ಥ ಇದೆ, ಮಧ್ಯಾಹ್ನವೇ ಮಾಡಿ ಅದರ ಉತ್ತರ ಎಲ್ಲವೂ ಕೂಟಸ್ಥ ನಿತ್ಯ ಅಂತ ಒಪ್ಪಲೇಬೇಕು ಅಂತ ನಾವು ಮಧ್ಯಾಹ್ನದಾಗ ಹೇಳ್ತೇನೆ. ಎಲ್ಲವೂ ಕೂಟಸ್ಥ ನಿತ್ಯ ಅಂತಲೇ ಒಪ್ಪಬೇಕು. ಪುರಾಣ ಎಲ್ಲ ಬಿಟ್ಟು ಇಲ್ಲಿ ಹರಿದಾಸ್ ಭಟ್ರೆ ಈ ವಾಕ್ಯ ಒಂದು ಹೇಳಿ ಮುಗಿಸೋಣ, ಮತ್ತೆ ಮುಂದುವರಿಸೋಣ. ಸುಧಾ ವಾಕ್ಯಾರ್ಥ ವಿನೋದದಲ್ಲಿ ಶ್ರೀ ಪಾಂಡುರಂಗಾಚಾರ್ಯರು ನಿತ್ಯಾವೇದಾ ಸಮಸ್ತಾಃ ತಥಾ ವರ್ಣಾ ಸಮಸ್ತಾಶ್ಚ ತಥಾ ಅವ್ಯಾಕೃತ ಅಂಬರಮಿತಿ ಮೂಲ ಪ್ರಮಾಣೆ ವೇದ ಸಮಕಕ್ಷತೆಯ ಪೃಥಕ್ ವರ್ಣ ಅವ್ಯಾಕೃತಯೋರಪಿ ನಿತ್ಯತ್ವಾಭಿಧಾನೇನ ತತ್ಪ್ರಮಾಣಾನುಸಾರೇಣ ಅಜಸ್ವಾರ್ಥ ಲಕ್ಷಣ ಏವ ತತ್ರ ಆಶ್ರಯಣೀಯತ್ವಾತ್. ಇಲ್ಲಿಯ ತನಕ ವಾಕ್ಯಾರ್ಥ ಸಭೆ ವಿಶಿಷ್ಟವಾದ ರೀತಿಯಲ್ಲಿ ನಡೆದಿದೆ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. 2 ನಿಮಿಷದ ಕಾರ್ಯಕ್ರಮ ಇದೆ. ಆಧಾರವನ್ನು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಪ್ರಸ್ತಾವ ಮಾಡಿದ್ದಾರೆ. ಇಲ್ಲಿ ಅದರ ಬಗ್ಗೆನೂ ವಿಚಾರ ಇದೆ ಸ್ವಾಮಿ. ನಮ್ಮದು ಅಂತ ಒಂದು ಪಕ್ಷ ಇಲ್ಲೇ ಇಲ್ಲಿ ಟಿಪ್ಪಣಿಕಾರರು ಒಬ್ಬೊಬ್ಬರು ಒಂದೊಂದು ಪಕ್ಷ ಒಪ್ಪಿದ್ದಾರೆ. ಅವೆಲ್ಲದಕ್ಕೊಂದು ಸಮರ್ಥನೆ ಇದೆ ಅಂತ ಅನ್ನೋದನ್ನಷ್ಟೇ ನಾವು ಇಲ್ಲಿ ಸಮರ್ಥನೆ ಮಾಡಬಹುದು. ಶ್ರೀ ಕೃಷ್ಣಾರ್ಪಣ ವಸ್ತು. ಬೆಳಗ್ಗೆನ ಈ ಗೋಷ್ಠಿಯನ್ನು ಮುಗಿಸ್ತಾ ಈಗ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಪಲಿಮಾರು ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ.
ಗಿರೀಶಾಚಾರ್, ದಯವಿಟ್ಟು ಯಾರು ಎದ್ದು ನಿಲ್ಲಬೇಡಿ, ಎಲ್ಲ ಕೂತ್ಕೊಳ್ಳಿ. 2 ನಿಮಿಷ ಕಾರ್ಯಕ್ರಮ. ಪರಮ ಪೂಜ್ಯ ಶ್ರೀ ರಾಘವೇಂದ್ರ ಮಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮಠದ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಎಲ್ಲ ವಿದ್ವಾಂಸರು ಕೂಡ ಈ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ವ್ಯಾಸರಾಜ ಮಠದಲ್ಲಿ ತೀರ್ಥ ಪ್ರಸಾದದ ವ್ಯವಸ್ಥೆಯಾಗಿದೆ. ಶುದ್ಧವಾದ ಮಡಿಯಲ್ಲಿ ವ್ಯವಸ್ಥೆ ಪ್ರತ್ಯೇಕ ಇದೆ. ಎಲ್ಲ ವಿದ್ವಾಂಸರು ಕೂಡ ದಯವಿಟ್ಟು ವ್ಯಾಸರಾಜ ಮಠಕ್ಕೆ ಭೋಜನಕ್ಕೆ ಬರಬೇಕು. ಬೆಳಗ್ಗೆ ಪೂಜೆ ಎಲ್ಲ ಮುಗಿದಿದೆ, ಕೇವಲ ತೀರ್ಥ ಮಾತ್ರ. ತುಂಬ ಹೊತ್ತು ಮಾಡೋದು ಬೇಡ, ಕೂಡಲೇ ಎಲ್ಲ ವಿದ್ವಾಂಸರು ಕೂಡ ವ್ಯಾಸರಾಜ ಮಠಕ್ಕೆ ಬರಬೇಕು. ಸುಮಕಾಚಾರ, ಎಲ್ಲ ವಿದ್ವಾಂಸರು ಕೂಡ ವ್ಯಾಸರಾಜ ಮಠಕ್ಕೆ ಬೇಗ ತೆರಳಬೇಕು. ಮಡಿಯನ್ನು ಉಟ್ಟುಕೊಂಡು ಎಲ್ಲರೂ ಸಿದ್ಧರಾಗಬೇಕು. ಪೂಜ್ಯ ಶ್ರೀಪಾದಂಗಳವರು ಪಂಕ್ತಿಯಲ್ಲೇ ತೀರ್ಥವನ್ನು ಕೊಡ್ತಾರೆ. ದಯವಿಟ್ಟು ಎಲ್ಲ ವಿದ್ವಾಂಸರು ವ್ಯಾಸರಾಜ ಮಠಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೀನಿ. ಮಧ್ಯಾಹ್ನ ಸರಿಯಾಗಿ 3:30 ಗಂಟೆಗೆ ಕಾರ್ಯಕ್ರಮ ಇಲ್ಲಿ ಆರಂಭ ಆಗುತ್ತೆ. ಎಲ್ಲ ವಿದ್ವಾಂಸರು 4 ಅಲ್ಲ 3:30, 4 ಗಂಟೆ ದೇವಸ್ಥಾನ ತೆಗೆಯೋದು, ನಮ್ಮನ್ನು ಇಲ್ಲಿ ಬಿಡ್ತಾರೆ. ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ 4 ಗಂಟೆ ಹರಿಯಾಚಾರ್ಯ ಹೇಳಿದ್ದು ಅದು. ಆದ್ದರಿಂದ ಸಭೆಗೆ ಏನು ಸಮಸ್ಯೆ ಇಲ್ಲ. 3:30ಗೆ ಸರಿಯಾಗಿ ಎಲ್ಲ ವಿದ್ವಾಂಸರು ಕೂಡ ವಿಶ್ರಾಂತಿಯ ನಂತರದಲ್ಲಿ ಸಭೆಗೆ ಆಗಮಿಸಬೇಕು.